ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ಪರಿಶುದ್ಧವಾದಂತಹ ನಾಮದಲ್ಲಿ ನಾವೆಲ್ಲರೂ ನಿಮ್ಮನ್ನು ಈ ಕ್ರಿಸ್ಮಸ್ ಆರಾಧನೆ ಕೂಟಕ್ಕೆ ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇವೆ. ಆಮೆನ್, ಹಲ್ಲೆಲೂಯಾ. ಆಮೆನ್. ಈ ಸಮಯದಲ್ಲಿ ತಟ್ಟನ ಜೋರಾಗಿ ಆಮೆನ್, ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ಇನ್ನೊಂದೆರಡು ಹಾಡನ್ನು ಹಾಡಿ ದೇವರ ನಾಮವನ್ನು ನಾವೆಲ್ಲರೂ ಉತ್ಸಾಹದಿಂದ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಸ್ತೋತ್ರ ಕರ್ತನೇ, ಸ್ತೋತ್ರ ರಾಜ. ಬನ್ನಿ, ಮುಂದೆ ಬನ್ನಿ. ಯಾರು ಹಾಡೋರು? ಯೇಸು ಕ್ರಿಸ್ತನ ಜನನವು ದಾವೀದ ಎಂಬ ನಗರದಲ್ಲಿ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಆಯಿತು. ಪರಾತ್ಪರನಾದ ದೇವನು ದೇವಾದಿ ದೇವನು ನರಾವತಾರವೆತ್ತಿ ಈ ಭೂಲೋಕಕ್ಕೆ ನಿಮ್ಮನ್ನು ಎಲ್ಲರನ್ನು ರಕ್ಷಿಸಲು ಬಂದಂತಹ ಶುಭ ಸಮಾಚಾರವನ್ನು ಈ ಸಮಯದಲ್ಲಿ ಕೂಡ ಈ ಒಂದು ಗೀತೆಯ ಮುಖಾಂತರ ನಾವೆಲ್ಲರೂ ನೋಡೋರಾಗೋಣ. ದಾವೀದನೂರಿನಲ್ಲಿ ಬೆತ್ಲೆಹೇಮ್ ನಗರದಲ್ಲಿ ದೇವನೊಬ್ಬ ಮನುಷ್ಯನಾಗಿ ಇಂದು ನಮ್ಮ ಮಧ್ಯದಲ್ಲಿ ಜನಿಸಿದನು ಎಂಬುದಾಗಿ. ಹಲ್ಲೆಲೂಯಾ. ಪರಿಶುದ್ಧನೇ, ಸ್ತೋತ್ರ ರಾಜ, ಸ್ತೋತ್ರ ಕರ್ತನೇ. ದಾವೀದ ನಗರದೋಳ್ ಬೆತ್ಲೆಹೇಮ್ ಊರಿನೋಳ್, ದಾವೀದ ನಗರದೋಳ್ ಬೆತ್ಲೆಹೇಮ್ ಊರಿನೋಳ್, ದೇವರೊಬ್ಬ ಮನುಷ್ಯನಾಗಿ ಇಂದು ಜನಿಸಿದ. ಸ್ವರ್ಗ ಮಹಿಮೆಯನ್ನು ತ್ಯಜಿಸಿ ನಮ್ಮನ್ನು ಪ್ರೀತಿಸಿ ಜನಿಸಿದ ಯೇಸು ನಮಗಾಗಿ, ಜನಿಸಿದ ಯೇಸು ನಮಗಾಗಿ. ಹಾಡಿರಿ ದೇವಾದಿ ದೇವಗೆ ಪಾಡಿರಿ, ರಾಜಾದಿ ರಾಜಗೆ ಹಾಡಿರಿ, ದೇವಾದಿ ದೇವಗೆ ಪಾಡಿರಿ, ರಾಜಾದಿ ರಾಜಗೆ. ದಾವೀದ ನಗರದೋಳ್ ಬೆತ್ಲೆಹೇಮ್ ಊರಿನೋಳ್, ದೇವರೊಬ್ಬ ಮನುಷ್ಯನಾಗಿ ಇಂದು ಜನಿಸಿದ. ಸ್ವರ್ಗ ಮಹಿಮೆಯನ್ನು ತ್ಯಜಿಸಿ ನಮ್ಮನ್ನು ಪ್ರೀತಿಸಿ ಜನಿಸಿದ ಯೇಸು ನಮಗಾಗಿ, ಜನಿಸಿದ ಯೇಸು ನಮಗಾಗಿ. ಹಾಡಿರಿ ದೇವಾದಿ ದೇವಗೆ ಪಾಡಿರಿ, ರಾಜಾದಿ ರಾಜಗೆ ಹಾಡಿರಿ, ದೇವಾದಿ ದೇವಗೆ ಪಾಡಿರಿ, ರಾಜಾದಿ ರಾಜಗೆ. ಅಂದವಾದ ಒಂದು ಮಗು ನಮಗಾಗಿ ಜನಿಸಿತು, ನಮ್ಮಯ ಜೀವಿತ ರಕ್ಷಣೆಗಾಗಿ. ಸಮಾಧಾನ ಪ್ರಭುವಾಗಿ ಆಲೋಚನ ಕರ್ತನಾಗಿ ಜನಿಸಿದ ಯೇಸು ನರನಾಗಿ, ಜನಿಸಿದ ಯೇಸು ನರನಾಗಿ. ಹಾಡಿರಿ ದೇವಾದಿ ದೇವಗೆ ಪಾಡಿರಿ, ರಾಜಾದಿ ರಾಜಗೆ ಹಾಡಿರಿ, ದೇವಾದಿ ದೇವಗೆ ಪಾಡಿರಿ, ರಾಜಾದಿ ರಾಜಗೆ. ದಾವೀದ ನಗರದೋಳ್ ಊರಿನೋಳ್, ದೇವನೊಬ್ಬ ಮನುಷ್ಯನಾಗಿ ಇಂದು ಜನಿಸಿದ. ಸ್ವರ್ಗ ಮಹಿಮೆಯನ್ನು ತ್ಯಜಿಸಿ ನಮ್ಮನ್ನು ಪ್ರೀತಿಸಿ ಜನಿಸಿದ ಯೇಸು ನಮಗಾಗಿ, ಜನಿಸಿದ ಯೇಸು ನಮಗಾಗಿ. ಹಾಡಿರಿ ದೇವಾದಿ ದೇವಗೆ ಪಾಡಿರಿ, ರಾಜಾದಿ ರಾಜಗೆ ಹಾಡಿರಿ, ದೇವಾದಿ ದೇವಗೆ ಪಾಡಿರಿ, ರಾಜಾದಿ ರಾಜಗೆ. ಅದ್ಭುತ ಸ್ವರೂಪನು ಪರಿಶುದ್ಧ ದೇವರು, ಪಾಪಿಗಳನ್ನು ಜಯಿಸಿದಂತ ವೀರಶೂರನು, ಪಾಪಿಗಳಿಗೆ ಪಿತೃನು ಕ್ಷಮಿಸುವ ಪಿತೃನು,
ಹಾಲೆಲೂಯ. ಯೇಸುವೇ ಸ್ತೋತ್ರ ಕರ್ತಾವೇ, ಸ್ತೋತ್ರ. ಹಾಲೆಲೂಯ ಯೇಸುವೇ ಸ್ತೋತ್ರ. ಈ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಜನನವು ಯಾವ ಊರಿನಲ್ಲಿ ಹೇಗೆ ನಡೆಯಿತು ಎಂಬುದಾಗಿ ನಾವು ನೋಡಿದ್ದೇವೆ ಈ ಗೀತೆಯ ಮುಖಾಂತರ. ಮತ್ತು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಯಾವುದಕ್ಕಾಗಿ ಬಂದರು ಎಂಬಂಥ ಮುಖ್ಯ ಉದ್ದೇಶವನ್ನು ಇನ್ನೊಂದು ಹಾಡಿನ ಮುಖಾಂತರ ಕೂಡ ನಾವು ನೋಡೋಣ. ಕ್ರಿಸ್ಮಸ್ ಹಬ್ಬ ಎಂದರೆ ಲೋಕವಿಡೀ ಎಲ್ಲ ಕಡೆ ಸಂತೋಷ, ಸಂಭ್ರಮ, ಆನಂದ, ಸಮಾಧಾನ ಇವೆಲ್ಲವೂ ಇರುತ್ತೆ. ಅದಕ್ಕೆ ಕಾರಣ ಏನು, ಯಾವುದಕ್ಕಾಗಿ ಅಷ್ಟೊಂದು ಸಂಭ್ರಮ, ಅಷ್ಟೊಂದು ಆನಂದ, ಅಷ್ಟೊಂದು ಸಂತೋಷ ಕ್ರಿಸ್ಮಸ್ ಹಬ್ಬ ಅಂತಂದರೆ ಎಂಬುದಾಗಿ ಈ ಗೀತೆಯ ಮುಖಾಂತರ ನಾವೆಲ್ಲರೂ ನೋಡೋಣ. ನಾವೆಲ್ಲರೂ ಬೈಬಲ್ ಹೇಳುತ್ತೆ ಸತ್ಯವೇದ ವಾಕ್ಯವು, ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದೆವು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ನರಾವತಾರವೆತ್ತಿ ನಮಗಾಗಿ, ನಿಮಗಾಗಿ, ಎಲ್ಲರಿಗಾಗಿ ಈ ಭೂಲೋಕಕ್ಕೆ ಬಂದರು ಎಂಬುದಾಗಿ. ಆಮೇಲೆ ಹಾಲೆಲೂಯ. ಆಮೇಲೆ ನಾವು ಹಾಡುವಾಗ ಕೂಡ ಕರಗಳನ್ನು ತಟ್ಟಿ ಉತ್ಸಾಹದಿಂದ ದೇವರ ನಾಮವನ್ನು ಮಹಿಮೆ ಪಡಿಸುತ್ತಾ ಸ್ತುತಿಸೋಣ. ಪರಿಶುದ್ಧನೇ ಯೇಸುವೇ ಸ್ತೋತ್ರ ಕರ್ತನೇ, ಸ್ತೋತ್ರ ರಾಜ. ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ದೇವರ ಉಪಕಾರವನ್ನು ನೆನೆಸುವ ಹಬ್ಬ. ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ದೇವರ ಉಪಕಾರವನ್ನು ನೆನೆಸುವ ಹಬ್ಬ. ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ದೇವರ ಉಪಕಾರವನ್ನು ನೆನೆಸುವ ಹಬ್ಬ. ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ನಾವೆಲ್ಲ ಹೋಗಿದ್ದೆವು. ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ನಾವೆಲ್ಲ ಹೋಗಿದ್ದೆವು. ಯೇಸು ನಮ್ಮನ್ನು ರಕ್ಷಿಸಿದನು, ಯಜ್ಞದ ಬಲಿಯಾಗಿ ತ್ಯಾಗವಾದನು. ಯೇಸು ನಮ್ಮನ್ನು ರಕ್ಷಿಸಿದನು, ಯಜ್ಞದ ಬಲಿಯಾಗಿ ತ್ಯಾಗವಾದನು. ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ದೇವರ ಉಪಕಾರವನ್ನು ನೆನೆಸುವ ಹಬ್ಬ. ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ಕ್ರಿಸ್ಮಸ್ ಹಬ್ಬ, ದೇವರ ಉಪಕಾರವನ್ನು ನೆನೆಸುವ ಹಬ್ಬ. ಪಾಪಾಂಧಕಾರದಲ್ಲಿ ಮುಳುಗಿರಲು ಬೆಳಕಾಗಿ ಯೇಸು ಬಳಿಗೆ ಬಂದನು. ಪಾಪಾಂಧಕಾರದಲ್ಲಿ ಮುಳುಗಿರಲು ಬೆಳಕಾಗಿ ಯೇಸು ಬಳಿಗೆ ಬಂದನು. ಹಾಳಾಗಿ ಹೋಗದಂತೆ ನಡೆಸಿದನು, ಶಾಶ್ವತ ಪ್ರೇಮವನ್ನು ತೋರಿದನು.
ಉಪಕಾರಗಳನ್ನು ಮಾಡಿದ್ದಾರೆ ಅವೆಲ್ಲವನ್ನು ನೆನೆಸಿ ಕರ್ತನನ್ನು ಸ್ತುತಿಸುವಂಥ ಒಂದು ಒಳ್ಳೆಯ ಹಬ್ಬವೇ ಕ್ರಿಸ್ಮಸ್ ಹಬ್ಬ ಎಂಬುದಾಗಿ ನಾವು ನೋಡ್ತೇವೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಪರಿಶುದ್ಧನೇ, ಸ್ತೋತ್ರಕರ್ತಾವೇ, ಸ್ತೋತ್ರರಾಜ, ಸ್ತೋತ್ರಕರ್ತನೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕೂಡ ಮತ್ತೊಂದು ಗೀತೆಯನ್ನು ಹಾಡಿ ದೇವರ ನಾಮವನ್ನು ನಾವೆಲ್ಲರೂ ಇನ್ನೂ ಹೆಚ್ಚಾಗಿ ಉತ್ಸಾಹದಿಂದ ಮಹಿಮೆ ಪಡಿಸೋಣ. ಕ್ರಿಸ್ತನು ಜನಿಸಿದಂಥ ಶುಭ ವೇಳೆ ನಮ್ಮ ಇಹಲೋಕ ಪರಲೋಕದಲ್ಲಿ ಎಲ್ಲ ಕಡೆಗಳಲ್ಲಿ ಎಷ್ಟೊಂದು ಸಂತೋಷ ಹರಡಿದಂತಹ ಸಂಭ್ರಮವಾದಂತಹ ಸಮಯ ಅದು. ಯೇಸು ಯಾವುದಕ್ಕಾಗಿ ಈ ಭೂಲೋಕಕ್ಕೆ ಬಂದರು ಎಂಬುದಾಗಿ ನೋಡೋದಾದರೆ ನಮ್ಮನ್ನು ನಿಮ್ಮನ್ನೆಲ್ಲರನ್ನು ಕರೆದು ರಕ್ಷಿಸುವುದಕ್ಕಾಗಿ ಬಂದರು ಎಂಬಂಥ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ ನಾವು. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ, ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನೆಂದು. ಕ್ರಿಸ್ತನು ಜನಿಸಿದ ಶುಭ ವೇಳೆ, ಇಹ ಪರದಲ್ಲಿ ಶುಭ ವೇಳೆ, ರಕ್ಷಕನು ನಿನ್ನ ಕರೆಯುವನು, ರಕ್ಷಣೆ ಹೊಂದು ನೀನೆಂದು. ಆನಂದವೇ, ಆನಂದ ಸಂತೋಷವೇ, ಆನಂದವೇ,
ಕ್ರಿಸ್ತನು ಜನಿಸಿರುವಂತಹ ಈ ಸುಂದರವಾದಂತಹ ಶುಭ ವೇಳೆಯಲ್ಲಿ ಕರ್ತನು ರಕ್ಷಣೆ ಹೊಂದುವುದಕ್ಕಾಗಿ ನಿಮ್ಮೆಲ್ಲರನ್ನು ಕರೆಯುವನಾಗಿದೆ. ಈ ಸಮಯದಲ್ಲಿ ಕೂಡ ಇನ್ನೂ ಹೆಚ್ಚಾಗಿ ಕರ್ತನ ಬಗ್ಗೆ, ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ಹೆಚ್ಚಾಗಿ ನಾವು ತಿಳಿದುಕೊಳ್ಳುವಂತೆ ನಮ್ಮ ಎಲ್ಲ ಸಭೆಗಳಿಂದ ಕೂಡಿ ಬಂದಿರುವಂತಹ ವಿಶ್ವಾಸಿಗಳು ಎಲ್ಲ ಸೇರಿ ನಮ್ಮಲ್ಲಿ ನೃತ್ಯಗಳನ್ನು ಹಾಗೂ ಡ್ರಾಮಾ ಸ್ಕಿಟ್ ಮುಖಾಂತರ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಯಾವುದಕ್ಕೋಸ್ಕರ ಬಂದರು ಎಂಬುದಾಗಿ ತೋರಿಸೋರಾಗಿರ್ತಾರೆ. ಈ ಸಮಯದಲ್ಲಿ ಕೂಡ ರೂಪಾ ಮತ್ತು ತಂಡದವರನ್ನು ನಾನು ಈ ಸಮಯದಲ್ಲಿ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಾವೆಲ್ಲರೂ ಕರಗಳನ್ನು ತಟ್ಟಿ ರೂಪಾ ಮತ್ತು ತಂಡದವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. வானாதிவானங்கள் கொள்ளாதவரே, வார்த்தையால் வர்ணிக்க கூடாதவரே, ஓயாமலும் புகழ் நான் பாடுவே என்றென்னே என்றுமே உன் பேசுவே. ஹalleluya ஹalleluya ஆமென். ஹalleluya ஹalleluya ஆமென். ஹalleluya ஹalleluya ஆமென். ஹalleluya ஹalleluya ஆமென். பரலோகம் ஜனனத்தை நிறுத்த வேண்டுமே, அப்பாவும் கண்கள் கிருபை வேண்டுமே. பரலோகம் ஜனனத்தை மீட்க வேண்டுமே, அப்பாவும் கண்கள் கிருபை வேண்டுமே. இப்போதும் நீர் வேண்டுமே, நீர் வேண்டும், நீர் வேண்டும், நீர் வேண்டுமே. ஹalleluya ஹalleluya ஆமென். ஹalleluya ஹalleluya ஆமென். ஹalleluya ஹalleluya ஆமென். விலகாத பிரியாத உம் சமூகமே, அதுதானே நிரந்தரம் சுதந்திரமே. வேறொன்று வேண்டாம், நீர் போதுமே, நீர் போதும், நீர் போதும், நீர் போதுமே. ஹalleluya ஹalleluya ஆமென். ஹalleluya ஹalleluya ஆமென். ஹalleluya ஹalleluya ஆமென். வானாதி வானங்கள் கொள்ளாதவரே, வார்த்தையால் வர்ணிக்க கூடாதவரே, ஓயாமல் உம் புகழ் நான் பாடுவேன் என்றுமே என்றுமே என்றென்றுமே. ஹalleluya ஹalleluya ஆமென். ஹalleluya ஹalleluya ஆமென். ஹalleluya ஹalleluya ஆமென். பரலோக கவனத்தை ஈர்க்க வேண்டுமே, அப்பாவும் கண்களில் கிருபை வேண்டுமே. எப்போதும் என் அருகே நீர் வேண்டுமே, நீர் வேண்டும், நீர் வேண்டும், நீர் வேண்டுமே. ஹalleluya ஹalleluya ஆமென். ஹalleluya ஹalleluya ஆமென். ஹalleluya ஹalleluya ஆமென். ஹalleluya ஹalleluya ஆமென். ஆமென். ಆಮೇಲೆ ಧನ್ಯವಾದಗಳು. ಮತ್ತೊಂದು ಆವರ್ತಿ ನಾವೆಲ್ಲರೂ ಕರಗಳನ್ನು ತಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸೋಣ. ಆಮೇಲೆ ಈ
ಈ ಸಮಯದಲ್ಲಿ ಕೂಡ ನಮ್ಮ ಮಧ್ಯದಲ್ಲಿರುವಂಥ ಪಾಸ್ಟರ್ ನವೀನ್ ಅವರು ಸುಖ ಜೀವಿತ ಚಾರಿಟಬಲ್ ಫೌಂಡೇಶನಿಂದ ನಮ್ಮ ಮಧ್ಯದಲ್ಲಿ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹಂಚಿಕೊಳ್ಳೋರಾಗಿದ್ದಾರೆ. ಅವರನ್ನು ನಾವು ಕರಗಳನ್ನು ತಟ್ಟಿ ಬರಮಾಡಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನೂ ಸ್ವಾಗತಿಸುತ್ತೇವೆ. ಈ ದಿನ ನಮ್ಮನ್ನು ಕರೆದ ವೆಂಕಟೇಶ್ ನಾಯಕ್ ಪಾಸ್ಟರ್ ಅವರಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ. ಹಾಗೂ ಈ ದಿನ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್. ವೆರಿ ಗುಡ್. ಕ್ರಿಸ್ಮಸ್ 25ನೇ ತಾರೀಕು ಆಗೋಯ್ತಲ್ಲ, ಮತ್ತೆ ಯಾಕೆ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ? ಮುಖ್ಯವಾಗಿ ಈ ಕ್ರಿಸ್ಮಸ್ ಹಬ್ಬ ಎನ್ನುವುದು 25ನೇ ತಾರೀಕು ಕರ್ತನಾದ ಯೇಸು ಕ್ರಿಸ್ತು ಬೆತ್ಲೆಹೇಮಲ್ಲಿ ಜನಿಸಿದ ದಿನ ಎಂದು ಪರಿಗಣಿಸಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಈ ದಿನವನ್ನು ಕ್ರಿಸ್ಮಸ್ ಆಗಿ ಆಚರಿಸ್ತಾ ಇದ್ದಾರೆ. ಆದರೆ ಕ್ರಿಸ್ತು ಪ್ರತಿಯೊಬ್ಬರ ಹೃದಯದಲ್ಲಿ ಅನುದಿನವೂ ಜನಿಸುವುದೇ ನಿಜವಾದ ಕ್ರಿಸ್ಮಸ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಹೃದಯದಲ್ಲಿ ಅನುದಿನವೂ ಜನಿಸಬೇಕು. 2025 ವರ್ಷಗಳ ಹಿಂದೆ ಕರ್ತನಾದ ಯೇಸು ಕ್ರಿಸ್ತು ನಮಗಾಗಿ ಜನಿಸಿದರು. ಹೇಗೆ ಜನಿಸಿದರು? ಕನ್ಯೆಯಾದ ಮರಿಯಾಳಿನ ಗರ್ಭದಲ್ಲಿ ಜನಿಸಿದರು. ಅವರು ಪಾಪದಲ್ಲಿ ಜನಿಸಿದ ಕ್ರಿಸ್ತು ಅಲ್ಲ, ಪಾಪ ಇಲ್ಲದೆ ದೇವರ ಆತ್ಮದ ವರದಿಂದ ಜನಿಸಿದ ಕ್ರಿಸ್ತು. ಅದಕ್ಕೆ ಅವರ ರಕ್ತ ನಮ್ಮ ಪಾಪಗಳನ್ನು ತೊಳೆಯುವ ಶಕ್ತಿ ಹೊಂದಿದೆ. ಅದಕ್ಕಾಗಿ ಯೇಸು ಕ್ರಿಸ್ತು ನಮಗಾಗಿ ಹುಟ್ಟಿರುವುದು ಒಂದೇ ಕಾರಣ, ಏಕೆಂದರೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತು ಜನಿಸಿದರು. ಕರ್ತನಾದ ಯೇಸು ಕ್ರಿಸ್ತು ನಮಗಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಅವರು ತನ್ನ ಪ್ರಾಣವನ್ನು ಕೊಟ್ಟರು, ರಕ್ತವನ್ನು ನಮಗಾಗಿ ಸುರಿಸಿದರು. ಅವರು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಕೊಡುವಾಗ 3 ಕಾರ್ಯಗಳು ಅಲ್ಲಿ ನಡೆಯುತ್ತಂತೆ. ಏನಂದರೆ, ಮುಂಚೆ ಜನಗಳು ಪಾಪ ಮಾಡ್ತಾಯಿದ್ರು. ಪಾಪ ಮಾಡಿ ಏನು ಮಾಡ್ತಾಯಿದ್ರು? ಕುರಿಗಳನ್ನ, ಮೇಕೆಗಳನ್ನ ಬಲಿ ಕೊಟ್ಟು ಆ ರಕ್ತವನ್ನು ಕೊಟ್ಟು ಏನು ಹೇಳ್ತಾ ಇದ್ರಂತೆ, ನನ್ನನ್ನು ದೇವ ಕ್ಷಮಿಸಿ ಎಂದು ದೇವರ ಹತ್ರ ಏನು ಕೇಳ್ತಾ ಇದ್ರು? ಸಾರಿ ಕೇಳ್ತಾ ಇದ್ರು, ಕ್ಷಮೆಯನ್ನು ಯಾಚಿಸ್ತಾ ಇದ್ರು. ಆದರೆ ಪರಿಪೂರ್ಣ ಬಲಿಯಾಗಿ ಯಾರು ನಮಗಾಗಿ ಶಿಲುಬೆ ತಗೊಂಡ್ರು? ಯೇಸು ಸ್ವಾಮಿ. ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರು ಅಂದರೆ 3 ಕಾರ್ಯಗಳಿಗಾಗಿ ನಮಗಾಗಿ ಅವರು ರಕ್ತವನ್ನು ಕೊಟ್ಟರು. ಮೊದಲನೇ ಕಾರ್ಯ ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ಹೇಳ್ಕೊಟ್ಟಿದ್ನಲ್ಲ, ದ ವೆರಿ ಫಸ್ಟ್ ಥಿಂಗ್ ಜೀಸಸ್ ಶೆಡ್ ಹಿಸ್ ಬ್ಲಡ್ ಟು ಸೇವ್ ಅಸ್ ಫ್ರಮ್ ದ ವೆರಿ ಪವರ್ ಆಫ್ ಸಿನ್. ನಮ್ಮನ್ನು ಪಾಪದಿಂದ ರಕ್ಷಣೆ ಹೊಂದಲು ಅವರು ರಕ್ತವನ್ನು ಕೊಟ್ಟರು. ಹಲ್ಲೆಲೂಯಾ. ಎರಡನೆಯದಾಗಿ ಅವರು ಕೊಟ್ಟ ರಕ್ತದಿಂದ ನಮಗೆ ವ್ಯಾಧಿಗಳು ಗುಣವಾಗುತ್ತದೆ. ಯಾವುದೇ ರೀತಿ ವ್ಯಾಧಿಗಳು, ಕಟ್ಟುಗಳು ನಮಗೆ ಇದ್ದರೂ ಅವರ ರಕ್ತವನ್ನು ಕೊಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಏನಾಗುತ್ತಂತೆ, ಅದರಿಂದ ನಮಗೊಂದು ಬಿಡುಗಡೆ. ಮೂರನೇದಾಗಿ ಸೈತಾನನ ಕೈಯಿಂದ, ಅವರ ಕರದಿಂದ ನಮಗೆ ಏನು ಮಾಡಿದಂತೆ, ಒಂದು ಬಿಡುಗಡೆಯನ್ನು ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಈ ಲೋಕದಲ್ಲಿ ಯಾರು ಕೊಡದಂತಹ ಆ ರಕ್ತವನ್ನು ನಮಗಾಗಿ ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಕೊಟ್ಟಿದ್ದಾರೆ. ಅವರು ರಕ್ತ ಕೊಟ್ಟ ಕಾರಣ ನೀವು ನಾನು ಅವರಿಗೆ ಮಕ್ಕಳಾಗಿ ಮಾರ್ಪಟ್ಟಿದ್ದೀವಿ. ಅವರು ನಮಗೆ ಯಾರಾಗಿದ್ದಾರೆ? ತಂದೆಯಾಗಿದ್ದಾರೆ. ಹಲ್ಲೆಲೂಯಾ. ಈ ಸಂಬಂಧವನ್ನು ಯಾರು ಬಿಡಿಸಲು ಸಾಧ್ಯವಿಲ್ಲ. ನಾವು ತಂದೆ, ಅವರ ತಂದೆ, ನಾವು ಅವರ ಮಕ್ಕಳು. ಅದಕ್ಕಾಗಿ ಈ ಕ್ರಿಸ್ಮಸ್ ದಿನದಲ್ಲಿ ಕೊನೆಯದಾಗಿ ನಿಮಗೆ ಹೇಳುವ ಮುಖ್ಯವಾದ ವಿಷಯ ಏನು ಅಂದರೆ, ಈ ಕ್ರಿಸ್ಮಸ್ ದಿನದಲ್ಲಿ ಯೇಸು ನಮಗಾಗಿ ಶಿಲುಬೆಯಲ್ಲಿ ಬಲಿಯಾದ ಕ್ರಿಸ್ತು. ಇಲ್ಲಿ ಕೇಳ್ತಾ ಇರೋ ನೀವಿರ್ಬೋದು, ಮೇಲ್ಗಡೆಯಿಂದ ತುಂಬ ಜನ ನಿಂತ್ಕೊಂಡು ಇದನ್ನ ಕೇಳ್ತಾ ಇದ್ದೀರಾ, ಕಿಟಕಿಯಿಂದ ನೋಡ್ತಾ ಇದ್ದೀರಾ, ಅಲ್ಲಿಂದ ನೋಡ್ತಾ ಇದ್ದೀರಾ. ಯೇಸು ಕ್ರಿಸ್ತನು ಸತ್ತು 3ನೇ ದಿನ ಅವರು ಜೀವಂತವಾಗಿ ಅವರು ಎದ್ದಿದ್ದಾರೆ. ಅದರಿಂದ ಅವರು ಜೀವವುಳ್ಳ ದೇವರು, ಅವರು ಜೀವವುಳ್ಳ ಕ್ರಿಸ್ತು. ಅವರು ಒಂದೊಂದು ದಿನವೂ ಏನು ಮಾಡಬೇಕು? ನಮ್ಮ ಹೃದಯದಲ್ಲಿ ಅವರು ವಾಸ ಮಾಡಬೇಕು, ಅವರು ಜನಿಸಬೇಕು. ಹಲ್ಲೆಲೂಯಾ.
ಆಗ ನೀವೆಲ್ಲರೂ ಏನು ಮಾಡಬೇಕು? ಪ್ರತಿದಿನವೂ ಜೀಸಸ್ ವೇರ್ ಹಿ ಶುಡ್ ಬಿ ಬಾರ್ನ್ ಇನ್ ಯುವರ್ ಹಾರ್ಟ್ಸ್. ನಿಮ್ಮ ಹೃದಯದಲ್ಲಿ ಅವರು ಹುಟ್ಟಬೇಕು. ಅದಕ್ಕೆ ಏನು ಮಾಡ್ಬೇಕು? ನೀವೆಲ್ಲರೂ ದೇವರ ವಾಕ್ಯವನ್ನು ಅನುದಿನವೂ ಓದುವುದೇ ಅದೊಂದು ಬಿಡುಗಡೆ. ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿಟ್ಟು ದೇವರನ್ನು ಏನು ಮಾಡಬೇಕು? ಅನ್ಯರಿಗೆ ನಿಮ್ಮ ಜೀವನ ಸಾಕ್ಷಿಯಾಗಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಆಪರ್ಚುನಿಟಿ ಕೊಟ್ಟ ವೆಂಕಟೇಶ್ ನಾಯಕ್ ಪಾಸ್ಟರ್ ಅವರಿಗೆ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಇವರಿಗೆ ನಮ್ಮ ಸುಖ ಜೀವಿತಂ ಫೌಂಡೇಶನ್ SJ ಫೌಂಡೇಶನ್ ವತಿಯಿಂದ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಿಜವಾಗ್ಲೂ ವೆಂಕಟೇಶ್ ನಾಯಕ್ ಪಾಸ್ಟರ್ ಅವರು ವೆರಿ ಡೈನಮಿಕ್ ಮ್ಯಾನ್. ಒಂದು ಹತ್ರ ಇರಲ್ಲ, ಫುಲ್ ರೌಂಡ್ ಹೊಡ್ಕೊಂಡು ಫುಲ್ ಕರ್ನಾಟಕ ಅಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ತುಂಬ ಕ್ರೈಸ್ತರಿಗಾಗಿ, ಮುಖ್ಯವಾಗಿ ಯೇಸುವಿಗಾಗಿ ಸೇವೆ ಮಾಡ್ತಾ ಇದ್ದಾರೆ. ಆವಾಗ ನಿಮ್ಮ ಜೀವನ, ನಮ್ಮ ಜೀವನ ಸಾಕ್ಷಿಯಾದ ಜೀವನವಾಗಿ ಇದ್ದರೆ ಕ್ರೈಸ್ತನು ನಮ್ಮಲ್ಲಿ, ನಮ್ಮೊಂದಿಗೆ ಹಾಗೂ ನಮ್ಮ ಸುತ್ತು ಅವರು ಹುಟ್ಟುತ್ತಾನೆ ಇರ್ತಾರೆ. ಹಲ್ಲೆಲೂಯಾ, ಆಮೆನ್. ಆಮೇಲೆ ನಾವೆಲ್ಲರೂ ಕರಗಳನ್ನು ತಟ್ಟಿ ಪಾಸ್ಟರ್ನ ವಂದಿಸೋಣ. ಸುಂದರವಾದಂಥ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಪಾಸ್ಟರ್. ಈ ಸಮಯದಲ್ಲಿ ಕೂಡ ನಮ್ಮ ಮಧ್ಯದಲ್ಲಿ ಜೀಸಸ್ ಬ್ಲೆಸ್ಸಿಂಗ್ಸ್ ಚರ್ಚಿಂದ ಬಂದಿರುವಂಥ ಮಕ್ಕಳು ಒಂದು ನೃತ್ಯವನ್ನು ಹಾಗೂ ಒಂದು ನಾಟಕ ಪ್ರದರ್ಶನವನ್ನು ನಮ್ಮ ಮುಂದೆ ಮಾಡಲಿದ್ದಾರೆ. ನಾವೆಲ್ಲರೂ ಕೂಡ ಅವರನ್ನು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸೋಣ. அதெல்லாம் ಸ್ವಲ್ಪ ಕೆಳಗಡೆ ಅದೆಲ್ಲ ಕೊಂಚ ಕೀழே ಇರಕ್ಕೆ ಸ್ವಲ್ಪ ಅದೆಲ್ಲ ಮೂಟೆ ಎಲ್ಲ ಕೀழே ಇದೆ ಸ್ವಲ್ಪ ರೇಚಲ್ அவன் பின்னாடி தெரியல கொஞ்சம் சென்டர் ஓகே அது மூட்டை கொஞ்சம் எடுத்து சொல்லுங்க மூட்டை மூட்டை கீழே வச்சிருங்க ஓகே ரொம்ப கேப் கொடுங்க விண்ணாள்பவரே மண்ணாள வந்தாரே நமக்காக நம்மிடையே தெய்வம் இங்கே பண்டிகையை கொண்டாடுங்களே மாடடையும் குடிலினிலே அன்னை மரியின் மடியினிலே நமக்காய் மீட்பர் பிறந்தாரே பெத்லகேமின் நகரினிலே மாடடையும் குடிலினிலே அன்னை மரியின் மடியினிலே நமக்காய் மீட்பர் பிறந்தாரே கொண்டாடுவோம் வாங்க கொண்டாடுவோம் ஆனந்தமா நாம கொண்டாடுவோம் கொண்டாடுவோம் வாங்க கொண்டாடுவோம் ஆனந்தமா நாம கொண்டாடுவோம் பெத்லகேமின் நகரினிலே மாடடையும் குடிலினிலே அன்னை மரியின் மடியினிலே நமக்காய் மீட்பர் பிறந்தாரே
உலகில் பிறந்தாரே. ஆடி பாடி கொண்டாடுவோம், ஆனந்தமுடனே கொண்டாடுவோம், கூடி சேர்ந்து கொண்டாடுவோம், குதூகலமாக கொண்டாடுவோம். அவனை செழிக்க அமைதி இருக்க ராஜன் பிறந்தாரே, அகில மகிழ அன்பை பகிர தேவன் பிறந்தாரே. பெத்லகேமின் நகரினிலே, மாடடையும் குடிலினிலே, அன்னை மரியின் மடியினிலே, நமக்காய் மீட்பர் பிறந்தாரே. ஏழைகளை உயர்த்திட, கட்டுகளை தகர்த்திட, எளிமையான குடிலில் பிறந்தாரே. உரிமைகளை மீட்டிட, உண்மைகளும் வாதிட, உன்னதரின் நிழலில் பிறந்தாரே. ஊடர் கூட்டம் முணுமுணுக்குதே, அழகையும் அலறு தலதரிக்குதே, சாவின் சவுக்கடி எதிரொலிக்குதே, மதியவர் வாழும் சொல்லி சொல்லிக்குதே. அடிமை நிலையை அடித்து மறுக்க துணிவு பிறந்ததே, யாரும் ஒரே ஒன்றாய் இருக்க தெளிவு பிறந்ததே. பெத்லகேமின் நகரினிலே, ஆடடையும் குடிலினிலே, அன்னை மரியின் மடியினிலே, நமக்காய் மீட்பர் பிறந்தாரே. பெத்லகேமின் நகரினிலே, ஆடடையும் குடிலினிலே, அன்னை மரியின் மடியினிலே, நமக்காய் மீட்பர் பிறந்தாரே. ಆಮೇಲೆ ಚೆನ್ನಾಗಿ ನೃತ್ಯ ಕಾರ್ಯಕ್ರಮವನ್ನು ಮಾಡಿದಂತಹ ಜೀಸಸ್ ಬ್ಲೆಸ್ಸಿಂಗ್ಸ್ ಚರ್ಚ್ ಮಕ್ಕಳಿಗೆ ಇನ್ನೊಂದು ಆವರ್ತಿ ನಾವೆಲ್ಲರೂ ಕೈಗಳನ್ನು ತಟ್ಟಿ ವಂದಿಸೋಣ. ಥ್ಯಾಂಕ್ ಯು. ಈಗ ಜೀಸಸ್ ಬ್ಲೆಸ್ಸಿಂಗ್ಸ್ ಸಭೆಯಿಂದ ನಮಗೆ ಒಂದು ನಾಟಕ ಕಾರ್ಯಕ್ರಮವಿದೆ. ಅವರಿಗೆಲ್ಲ ನಾವು ಕರಗಳನ್ನು ತಟ್ಟಿ ಬರಮಾಡಿಕೊಳ್ಳೋಣ. ನಾವು ಹಾಂ, ಯಾರು ಇವರು? ನೋಡೋಕ್ಕೆ ಚೆನ್ನಾಗಿದ್ದಾರೆ. ಹತ್ರ ಹೋಗಿ ಕೇಳೋಣ. ಯಾರು ನೀವು? ಎಲ್ಲಿಂದ ಬಂದಿದ್ದೀರಾ? ನಾವು ದೇವರು ಕಲಿಸಿರೋ ದೇವದೂತರು. ನಿಮ್ಮ ಊರಲ್ಲಿರೋರು ಎಲ್ಲರಿಗೂ ಪರಲೋಕ ಆಧಾರ್ ಕಾರ್ಡ್ ಕೊಡೋಕೆ ಬಂದಿದ್ದೀವಿ. ಪರಲೋಕ ಆಧಾರ್ ಕಾರ್ಡ್? ಹಂಗಂದ್ರೆ ಎಲ್ಲರನ್ನೂ ಕರಿತೀನಿ. ಹಾಂ ಹಾಂ. ಏನಮ್ಮ ಅದೆಲ್ಲ ಅಮ್ಮನ ಮುಟ್ತೀಯ, ಅಮ್ಮ ಹೇಳಿದ ಕೆಲಸ ಮಾಡು. ಓಯ್ ಹರ್ಷ, ಓಯ್ ಶ್ಯಾಮ್ಲಿ, ಓಯ್ ಲಕ್ಷ್ಮಿ, ಎಲ್ಲ ಬನ್ನಿ ಬನ್ನಿ. ಎಲ್ಲ ಹೋಗ್ಬಿಡಿ. ನಮ್ಮೆಲ್ಲರಿಗೂ ಅಲ್ಲಿ ಮೇಲೆಯಿಂದ ಪರಲೋಕ ಆಧಾರ್ ಕಾರ್ಡ್ ಕೊಡೋಕೆ ಬಂದಿದ್ದಾರೆ. ಪರಲೋಕ ಆಧಾರ್ ಕಾರ್ಡ್ ನನಗೆ ಬೇಕು. ನಿನಗೆ ಮಾತ್ರ ನನಗೆ ಬೇಕು. ಹಾಂ, ಎಲ್ಲರೂ ಸುಮ್ಮನೆ ರೀ. ಪರಲೋಕ ಆಧಾರ್ ಕಾರ್ಡ್ ಯಜಮಾನಿ ನಾನೇ. ಸರಿ ಬನ್ನಿ ಎಲ್ಲ ಹೋಗೋಣ. ಪರಲೋಕ ಆಧಾರ್ ಕಾರ್ಡ್ ಅಂದರೆ ಏನು? ಪರಲೋಕ ರಾಜ್ಯವನ್ನು ರುಚಿಸಲು ಬಾಳಲು ನಿಮ್ಗೆಲ್ಲರಿಗೂ ಪರಲೋಕ ಆಧಾರ್ ಕಾರ್ಡ್ ಕೊಡ್ತಿದ್ದೀವಿ. ಸರಿ ಬನ್ನಿ ಎಲ್ಲ ಹೋಗೋಣ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಹರ್ಷ. ಅವರು ನನ್ನ ಹರ್ಷ್ ಅಂತ ಕರೀತಾರೆ. ನಿನ್ನ ಹೆಸರು ಇಲ್ಲಮ್ಮ. ಯಾಕೆ? ನಾನೇನು ಮಾಡಿದೆ? ಸಭೆ ಎಷ್ಟು ಗಂಟೆಗೆ ಇರೋದಮ್ಮ? ಸಭೆ ಇರೋದು 10 ಗಂಟೆಗೆ. ನಾನು ಮನೆ ನೋಡ್ಕೊಂಡು 11 ಗಂಟೆಗೆ ಬರ್ತೀನಿ. ನಿನ್ನ ದೇವ್ರಿಗೂ ಕೂಡ ಸಮಯನ ಕೊಟ್ಟಿಲ್ಲ, ಅದಕ್ಕೆ ನಿನ್ನ ಹೆಸರು ಪರಲೋಕ ಇಲ್ಲ. ಯಾಕೆ? ನಾನು ಚರ್ಚ್ ಆಲಯ ಬರೋ ಟೈಮಲ್ಲೇ ಅವ್ರು ನನ್ನ ಊಟ ಕೊಡು, ನೀರು ಕೊಡು ಅಂತ ಹೇಳ್ತಾರೆ. ನೋಡಿದ್ರೆ ಇವಾಗ ಹಿಂಗಾಯ್ತು. ಅಯ್ಯೋ. ನನಗೆ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀನಂತ ನೋಡು. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಶ್ಯಾಮ್ಲಿ. ನನ್ನ ಶ್ಯಾಮ್ಲಿ ಅಂತ ಕರೀತಾರೆ. ನಿನ್ನ ಹೆಸರು ಇಲ್ಲಮ್ಮ. ಯಾಕೆ? ನಾನೇನು ಮಾಡಿದೆ?
ಹಾಡಾಡಲಿ ಹುಲಿ, ನಾನು ಬೈಬಲಲ್ಲಿ ಗಿಲಿ, ನಾನು ಉಪವಾಸದಲ್ಲಿ ಬಲಿ. ತಲೆನೋವು. ನಿನ್ನ ಹೆಸರು ಇಲ್ಲಮ್ಮ. ಯಾಕೆ ನಾನೇನು ಮಾಡಿದೆ? ನೀನು ಎಲ್ಲ ಕೊರತೆ ಹೇಳ್ತಾನೆ ಇರ್ತೀಯ. ಕಣ್ಣು ಸರಿ ಇಲ್ಲ, ಬಾಯಿ ಸರಿ ಇಲ್ಲ, ಮೂಗು ಸರಿ ಇಲ್ಲ ಅಂತ. ಅದಕ್ಕೆ ನಿನ್ನ ಹೆಸರು ಇಲ್ಲ. ಹೋಗೋಗಿ ವೇಟಿಂಗ್ ಲಿಸ್ಟ್. ಹೌದು, ನಾನು ಕೊರತೆ ಹೇಳಿದ್ರೆ ಹೊಟ್ಟೆ ಕಿತ್ತೋಗ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಲಕ್ಷ್ಮಿ. ಅವರು ಲಕ್ಷ್ಮಿ ಅಂತ ಕರೀತಾರೆ. ನಿನ್ನ ಹೆಸರು ಇಲ್ಲಮ್ಮ? ಏನು ನನ್ನ ಹೆಸರಿಲ್ವಾ? ನಿನ್ನ ದೇವ್ರು ಕೊಡುವ ಸಮಯನ ಇಂಟರ್ನೆಟ್ ಕೊಟ್ಟಿದ್ಯಾ, ಅದಕ್ಕೆ ನಿನ್ನ ಹೆಸರು ಇಲ್ಲ. ಹೋಗೋಗಿ ವೇಟಿಂಗ್ ಲಿಸ್ಟ್. ಆಹಾಹಾ, ನಂಗೆ ಆವಾಗಲೇ ಗೊತ್ತು ನಿಮ್ಮ ಯಾರಿಗೂ ಪರಲೋಕ ಆಧಾರ್ ಕಾರ್ಡ್ ಸಿಗಲ್ಲ. ನೀನು ಯಾವಾಗಲೂ ಮಿಣ್ಕೊಂಡೇ ಇರ್ತೀಯ, ನೀನು ಯಾವಾಗಲೂ ಕೊರತೆ ಹೇಳ್ಕೊಂಡೇ ಇರ್ತೀಯ, ನೀನು ಯಾವಾಗಲೂ ಫೋನ್ ನೋಡ್ಕೊತ ಇರ್ತೀಯ. ನಾನೇ ಎಲ್ಲರನ್ನೂ ಕರುಣೆಯಿಂದ ನೋಡ್ತೀನಿ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತೀನಿ. ನನ್ನ ಹೆಸರು ಖಂಡಿತ ಇರುತ್ತೆ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ರೇಚಲ್. ನನ್ನ ರೇಚಲ್ ಅಂತ ಕರೀತಾರೆ. ನಿನ್ನ ಹೆಸರು ಇಲ್ಲಮ್ಮ? ಏನು ನನ್ನ ಹೆಸರು ಇಲ್ವಾ? ನಿನಗೆ ಎಮ್ಮೆ ಜಾಸ್ತಿ. ನಿನ್ನ ಹೆಸರು ಇಲ್ಲ. ಹೋಗೋಗಿ ವೇಟಿಂಗ್ ಲಿಸ್ಟ್. ಅಯ್ಯೋ, ಹಾಗಾದರೆ ನಮ್ಗೆ ಯಾರಿಗೂ ಪರಲೋಕ ಆಧಾರ್ ಕಾರ್ಡ್ ಸಿಗಲ್ವಾ? ನಾವು ನಿಮಗೆ ಪರಲೋಕ ಆಧಾರ್ ಕೊಡಲಿಲ್ಲ ಅಂತ ಹೇಳ್ತೀರಾ, ನೀವು ಬೇರೆ ವೇಟಿಂಗ್ ಲಿಸ್ಟಲ್ಲಿ ಮಾತ್ರ ಇದೆಯಲ್ಲ. ದೇವ್ರ ದಾರಿಯಲ್ಲಿ ನಡೆದ್ರೆ ನಾವು ತಿರ್ಗಾ ಬರ್ತೀವಿ, ಅವಾಗ ನಿಮಗೆ ಪರಲೋಕ ಆಧಾರ್ ಕಾರ್ಡ್ ಕೊಡ್ತೀವಿ. ನೋಡಿ, ನಮಗೆಲ್ಲ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ನಾವು ನಿಜವಾಗಿ ಜೀವಿಸಬೇಕು. ದೇವ್ರಿಗೆ ಭಯ ಪಡಬೇಕು. ವೆರಿ ಕ್ರಿಸ್ಮಸ್. ಆಮೇಲೆ ಜೀಸಸ್ ಬ್ಲೆಸ್ಸಿಂಗ್ ಸಭೆಯಿಂದ ಒಂದು ಒಳ್ಳೆ ಡ್ರಾಮಾ ಮುಖಾಂತರ ಒಂದು ಒಳ್ಳೆ ಮೆಸೇಜನ್ನು, ಸಂದೇಶವನ್ನು ನಮ್ಮೆಲ್ಲರಿಗೂ ತಲುಪಿಸಿದಂಥ ಮಕ್ಕಳಿಗೆ ಇನ್ನೊಂದು ಆವರ್ತಿ ನಾವೆಲ್ಲರೂ ಕಾರ್ಯಗಳನ್ನು ತಟ್ಟಿ ಪ್ರೋತ್ಸಾಹಿಸೋಣ. ನಮಗೆ ಪರಲೋಕ ಆಧಾರ್ ಕಾರ್ಡ್ ಬೇಕಂದರೆ ಏನು ಮಾಡಬೇಕಂತೆ? ಸಮಯಕ್ಕೆ ಸರಿಯಾಗಿ ಚರ್ಚೆಗೆ ಹೋಗಬೇಕು, ದೇವರ ಭಯ ಪಡಬೇಕು, ದೇವ್ರಿಗೋಸ್ಕರ ಬಾಳಬೇಕು. ಆಮೇಲೆ ಆವಾಗ ಮಾತ್ರ ನಮಗೆ ಪರಲೋಕ ಆಧಾರ್ ಕಾರ್ಡ್ ಸಿಗುತ್ತೆ. ಓಕೆ, ಈ ಸಮಯದಲ್ಲಿ ಕೂಡ ನಮ್ಮ ಮನೆಯಲ್ಲಿ ಪ್ರಾರ್ಥನಾ ಮುಖಾಂತರ ಒಂದು ಹುಟ್ಟ್ಯಾನ ಕ್ರಿಸ್ತ ಎಂಬಂಥ ಹಾಡಿಗೆ ಒಂದು ನೃತ್ಯ ಕಾರ್ಯಕ್ರಮವಿರುತ್ತೆ. ನಾವೆಲ್ಲರೂ ಕರಗಳನ್ನು ತಟ್ಟಿ ಆ ಮಗುವನ್ನು ಬರಮಾಡಿಕೊಳ್ಳೋಣ. Please subscribe. Please subscribe. Please do subscribe. ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಚಿನ್ನದ ಮನಸ ತಂದಿರೋ ಕಂದ ಕಣ್ಣಾಗೈತಿ ಕಂದ ಎದೆಯಾಗೈತಿ ಮನಸ್ಸಂದ ಮಾತ್ರ ತಂದಿರೋ ಹುಟ್ಟ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇದ್ದಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನದ ಮನಸ ತಂದಿರೋ ಗುಡಿ ಕಡೆಗೆ ನಡೆದಾನ ಗೋದಲಿಯಾಗ ಕುಳಿತಿಲ್ಲ ಏಸು ಜನರೆಡೆಗೆ ಹೋಗ್ಯಾನ ಗುಡಿಯಲ್ಲಿ ಜನರಿಲ್ಲ ಜನರಲ್ಲಿ ನಿಜವಿಲ್ಲ ನೋವಾಗ ಮರಳ್ಯಾನ ಸಿಟ್ಟಾದ ಬೇಡ ಸ್ವಾಮಿ ದೂರಾದ ಬೇಡ
ಸ್ವಾಮಿ ಮತ್ತೊಮ್ಮೆ ನೀ ಬಂದಾಗ ಇರುತ್ತೇವ ನುಡಿಯೊಳಗ ಬಿಡುತ್ತೇವ ಮುಸಿಬಳಗ ಜ್ಞಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರೋ ಇತ್ತಾನ ಕ್ರಿಸ್ತ ತೊಟ್ಟಿಲ ಒಳಗ ಚಿನ್ನಾದ ಮನಸ ತನ್ನಿದು ಆಮೆನ್. ಈ ಸಮಯದಲ್ಲಿ ಕೂಡ ಒಂದು ಒಳ್ಳೆಯ ನೃತ್ಯವನ್ನು ಮಾಡಿದಂಥ ಮಗುವಿಗೆ ನಾವೆಲ್ಲರೂ ಮತ್ತೊಂದು ಆವರ್ತಿ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸೋಣ. ಗೋಧಿಯಲ್ಲಿ ಹುಟ್ಟಿರುವಂಥ ನಮ್ಮ ಯೇಸು ಕ್ರಿಸ್ತನಿಗೆ ಬಂಗಾರ, ಬೋಳ, ಧೂಪ ಇವೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬಂಗಾರವಾದಂಥ ಅತಿ ಅಮೂಲ್ಯವಾದಂಥ ಮನಸ್ಸುಗಳನ್ನು ತನ್ನಿರಿ ಎಂಬಂಥ ಹಾಡನ್ನು ತೋರಿಸಿದಂಥ ಮಗು ಅದು. ಆಮೇಲೆ ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಲೀಲಾ ಸಿಸ್ಟರ್ ಇದ್ದಾರೆ. ಅವರು ಅಲ್ಲೇ ನಿಂತ್ಕೊಳ್ಳಿ. ನೀವು ನೋಡ್ಕೊಂಡು ನೀವು ಜೊತೆಲೇ ಇರಬೇಕು. ಮೈಕ್ ಕೊಡಿ, ಅದನ್ನ ಮೈಕ್ ಹಲ್ಲೆಲೂಯ, ಹಲ್ಲೆಲೂಯ. ಹಲ್ಲೆಲೂಯ. ನಾವು ಒಂದು ಹಾಡನ್ನು ಹಾಡಿ ದೇವರ ನಾಮನ ಮಹಿಮೆ ಪಡಿಸೋಣ. ಬೆತ್ಲೆಹೇಮಿನೊಳ್ ಅಂತ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಸುತ್ತಮುತ್ತ ಕಸದಳು ಕತ್ತಲೇನ ಮನೆಯಳು ಮುತ್ತಿನಂತ ಮಗುವನು ಎತ್ತಳು ಮರಿಯಳು ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಮೇಘದಲ್ಲಿ ದೇವದೂತರು ಬಂದರು ಮೇಘದಲ್ಲಿ ಮೇಘದಲ್ಲಿ ದೇವದೂತರು ಬಂದರು ಮೇಘದಲ್ಲಿ ಭಯವ ಪಡಲು ಬೇಡಿರಿ ಯೇಸುವನ್ನು ನಂಬಿರಿ ಆತ ಶಾಂತಿ ಕೊಡುವ ತಾರೆಯೊಂದು ಮೂಡಿತು ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಅಡವಿ ಕುರುಬರು ಎಲ್ಲ ಬೆದರಿಯ ನಿಂತರು ಅಡವಿ ಕುರುಬರು ಎಲ್ಲ ಬೆದರಿಯ ನಿಂತರು ಅಡವಿ ಕುರುಬರು ಕೋರಿಗಳನ್ನು ಬಿಟ್ಟರು ಚೆದರಿ ದೂರ ಹೋದರು ಎಂತ ಬೆಳಕ ಕಂಡೆವೋ ಎಂದು ನೆಲಕ್ಕೆ ಬಿದ್ದರು ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಯೇಸು ಜನಿಸಿದ ಜಗಕ್ಕೆ ಎಲ್ಲ ತಂದಿದ ಯೇಸು ಜನಿಸಿದ ಯೇಸು ಜನಿಸಿದ ಜಗಕ್ಕೆಲ್ಲನ್ನು ತಂದಿದ ಯೇಸು ಜನಿಸಿದ ಯೇಸು ಜನಿಸಿದ ಲೋಕ ಬೆಳಕೆಲ್ಲ ತಂದಿದ ಯೇಸು ಜನಿಸಿದ ಯೇಸು ಜನಿಸಿದ ಲೋಕ ಬೆಳಕೆಲ್ಲ ತಂದಿದ ಯೇಸು ಜನಿಸಿದ ಗರ್ಭಿಣಿಗೆ ಮಿತ್ರನು ರೋಗಿಗಳಿಗೆ ವೈದ್ಯನು ಬಡಂತಿ ತಡುವ ತಾರೆಯೊಂದು ಮೂಡಿತು ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಬೆತ್ಲೆಹೇಮಿನೊಳ್ ಎತ್ತಿನ ಗೋದಲಿಯೊಳ್ ಬೆತ್ಲೆಹೇಮಿನೊಳ್ ಸುತ್ತಮುತ್ತ ಕಸದಳು ಕತ್ತಲ
ಯೇಸು ಕ್ರಿಸ್ತನ ಜನ್ಮದಿನದ ಶುಭಾಶಯಗಳು. ಧನ್ಯವಾದಗಳು. ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್, ಹ್ಯಾಪಿ ಕ್ರಿಸ್ಮಸ್. ಒಬ್ಬೊಬ್ಬರೇ ಬನ್ನಿ, ಒಬ್ಬೊಬ್ಬರೇ ಬನ್ನಿ. ಇರಿ ರಾಯಪ್ಪ, ಹಿಂಗೆ ಬಾ, ಹಿಂಗೆ ಬಾ. ನಿಧಾನ ನಿಧಾನ. ಆಮೇಲೆ ಈ ಸಮಯದಲ್ಲಿ ಕೂಡ ನಮ್ಮ ಹಾಸ್ಟೆಲ್ ಮಕ್ಕಳಿಂದ ಒಂದು ನೃತ್ಯ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನು ಬರಮಾಡಿಕೊಳ್ಳೋಣ. ಯೇಸುವಿನ ದರ್ಬಾರಿನಲ್ಲಿ ಎಂಬಂಥ ಹಾಡನ್ನು ಅವರು ನೃತ್ಯದ ಮುಖಾಂತರ ತೋರಿಸೋರು. ಹುಷಾರು. ಬಂದಿರುವೆ ನಿನ್ನ ದರ್ಬಾರಿನಲ್ಲಿ, ಯೇಸುನ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ. ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ, ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ. ಬಂದಿರುವೆ ನಾನು, ನನ್ನ ಪ್ರಿಯನು ಯೇಸು, ನನ್ನ ಪ್ರಿಯನು. ನಾಚಿಕೆ ಪಡುವುದಿಲ್ಲ, ನಾನಿನ್ನ ಪ್ರಿಯನು, ನಾ ಭಯವೇ ಪಡುವುದಿಲ್ಲ. ನಾನಿನ್ನ ಪ್ರಿಯನು, ನಾ ನಾಚಿಕೆ ಪಡುವುದಿಲ್ಲ, ನಾನಿನ್ನ ಪ್ರಿಯನು, ನಾ ಭಯವೇ ಪಡುವುದಿಲ್ಲ. ನೀನೇ ನನ್ನ ಜೀವಿಸುವ ದೇವ, ನೀನೇ ನನ್ನ ಮೆಸ್ಸಿಯನು, ನೀನೇ ನನ್ನ ಜೀವಿಸುವ ದೇವ, ನೀನೇ ನನ್ನ ಮೆಸ್ಸಿಯನು. ನಾವಿದನಾಗಿ ನಾ ಕುಣಿಯುವೆನು ಯೇಸು, ನಾ ಕುಣಿಯುವೆನು. ನನ್ನ ಪ್ರಿಯನು ಯೇಸು, ನನ್ನ ಪ್ರಿಯನು. ಪ್ರಭು ಹೇಗೆ ಮಾಡಲಿ ವರ್ಣನೆ, ಜೀವನ ಪೂರ್ತಿ ಸಾಲೋದಿಲ್ಲ ಸ್ತುತಿಯ ಸಮರ್ಪಣೆ. ಸೃಷ್ಟಿಕರ್ತನೆ, ಲೋಕ ರಕ್ಷಕನೇ, ನಿನ್ನ ಪ್ರೀತಿಯಲ್ಲಿ ನನ್ನಗಾಗಿ ಬರುತ್ತದೆ. ನಿನ್ನ ಪ್ರೀತಿಗೆ ನಿನ್ನ ಕೃಷಿಗೆ ಎಷ್ಟು ಅದ್ಭುತಗಳನ್ನು ನಾನು ನೋಡಿದೆ. ನಿನ್ನ ನಾಮದ ಹೀಗೆ ಹಾಡುವೆ ನಾನಿಂದು, ಯೇಸುವೆ ಹೀಗೆ ಕುಣಿಯುವೆ ನಾನಿಂದು, ಯೇಸುವೆ ಹೀಗೆ ಹಾಡುವೆ ನಾನಿಂದು, ಯೇಸುವೆ ಹೀಗೆ ಕುಣಿಯುವೆ ನಾನಿಂದು. ಶಾಂತಿಯ ರಾಜ ನೀನೇ ರಾಜ, ಮರಣವನ್ನೇ ಸೋಲಿಸಿದೆ. ಶಾಂತಿಯ ರಾಜ ನೀನೇ ರಾಜ, ಮರಣವನ್ನೇ ಸೋಲಿಸಿದೆ. ನೀನೇ ಜೀವಂತನು, ನಾ ಉಲ್ಲಾಸಿಸುವೆ ಯೇಸು, ನಾ ಉಲ್ಲಾಸಿಸುವೆ. ನಾನು ಪ್ರಿಯನು ಯೇಸು, ನಾನು ಪ್ರಿಯನು. ಯೇಸುನ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ, ಯೇಸುನ ಬಂದಿರುವೆ ನಿನ್ನ ದರ್ಬಾರಿನಲ್ಲಿ. ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ, ದರ್ಬಾರಿನಲ್ಲಿ ನಿನ್ನ ಸ್ತುತಿ, ದರ್ಬಾರಿನಲ್ಲಿ ಆರಾಧನೆ. ಬಂದಿರುವೆ
ಒಳ್ಳೆಯ ನೃತ್ಯವನ್ನು ಮಾಡಿದಂಥ ನಮ್ಮ ಹಾಸ್ಟೆಲ್ ಮಕ್ಕಳಿಗೆ ವಂದನೆಗಳು. ಈ ಸಮಯದಲ್ಲಿ ಪ್ರಾರ್ಥನಾ ಆಲಯ ದಿಂದ ಒಂದು ನೃತ್ಯ ಕಾರ್ಯಕ್ರಮ, ನಾವೆಲ್ಲರೂ ಅವರನ್ನು ಚಪ್ಪಾಳೆಯ ಮುಖಾಂತರ ಪ್ರೋತ್ಸಾಹಿಸೋಣ. ಪ್ರಾರ್ಥನಾ ಆಲಯ சதீஷ் பாஸ்டர் தேவச்சிக்கனள்ளிಯಿಂದ. வேற தாங்க முடியல, இந்த குளிர்ல இவ இங்க என்ன பண்றா? ருக்மணி, ஏலே வைரம், மார்கழி மாசத்துல மாடத்துக்கு கீழே உட்காந்தாலே குளிர் தாங்க முடியல, இதுல பொழுது போனதுக்கு அப்புறம் இங்க என்ன பண்ற? அட அதுவா, வாசம் மொழிவி கோலம் போடலான்னு வெளியே வந்தேன். இந்த குளிர்ல வேற என்னால கோலம் போடவும் முடியலக்கா. அது இருக்கட்டும், இந்த கிறிஸ்தவங்கெல்லாம் காலையில எப்படித்தான் சர்ச்சுக்கு போறாங்களோ, அப்புறம் டிசம்பர் மாசத்துல சாயங்காலத்துல தொப்பியெல்லாம் மாட்டிக்கிட்டு மேலதாளத்தோட எப்படி தான் போறாங்களோ. மேலதாளமா அப்படின்னா என்ன? அட கேரள சொல்றீங்களா? அட ருக்மணி அக்கா, நீங்களும் இங்கதான் இருக்கீங்களா? உங்களை தான் எவ்வளவு நேரம் தேடிட்டு இருந்தேன். என்னையவா? அட ஆமாக்கா, வர புதன்கிழமை கிறிஸ்மஸ், அதான் கூப்பிட வந்திருக்கேன். வந்துருங்க. வருஷம் வருஷம் கிறிஸ்மஸ்னு சொல்றீங்க, கேக்கும் கொடுக்குறீங்க, ஆனா அந்த கிறிஸ்மஸோட நோக்கத்தை மட்டும் சொல்ல மாட்டீங்களே. அதை கொஞ்சம் எங்களுக்கு புரியுற மாதிரி தான் சொல்லுங்களேன். அவ்வளோதானக்கா, கிறிஸ்மஸை சொல்றதை காட்டிலும் உங்களுக்கு ஆடியே காட்டுறோம். நிறுத்துங்க. இப்பெல்லாம் ஆனா பார்க்குறவங்களே தூங்கிடுவாங்க. இந்த பாட்டுக்கு இன்னொரு நியூ வெர்ஷன் வந்திருக்கு, அதுக்கு ஆடலாம் வாங்க. எல்லாம் சரிதான், ஏசு எங்க பிறந்தாருன்னு சொல்லிட்டீங்க, ஆனா எந்த காலத்துல பிறந்தாருன்னு சொல்லியே. ஏப்ல நீ எப்ப பிறந்த? நான் மழை காலத்துல பிறந்தேன். நீ எப்ப பிறந்த? நானு வெயில் காலத்துல பிறந்தேன். அட இருங்க, இப்படியே சொல்லிட்டு இருந்தா வெடிஞ்சே போயிரும். என்ன இப்ப உங்களுக்கு எப்ப பிறந்தாரு அதுதானே? இப்ப பாருங்க.
உலகத்தோட ராஜாவே பிறந்தாருன்னு சொன்னீங்க. அங்கே வேற எந்த சிறப்பாகவும் நடக்கலையா? சிறப்பா நடக்கலையாவா? அவ்வளோ பெரிய ராஜா பிறந்திருக்காரு. அந்த இடத்துல நீ இல்லை நான் இல்லை, யாருமே பார்த்துடாத அவ்வளோ பெரிய பனிமூட்டம் அந்த இடத்த நிரப்பிச்சான். அந்த பனிமூட்டம் சும்மா ஒன்று வரல, மகிமையால வந்த பனிமூட்டமா. பார்க்கலாமா? தேவன் பாரல் பிறந்தார், புகழ உண்ணா புதுமை. உலகில் அவர் பெயர் கேட்டிட இனிமை, உன்னதத்தில் மகிமை. பரலோக தேவன் பாரல் பிறந்தார், புகழ உண்ணா புதுமை. உலகில் அவர் பெயர் கேட்டிட இனிமை, உன்னதத்தில் மகிமை. மகிமை 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 மகிமை. பிறந்தார் 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 பிறந்தார். மகிமை 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 மகிமை. பிறந்தார் 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 பிறந்தார். சொப்பா ஆடி ஆடி மூச்சே வாங்க. கொஞ்சம் ஸ்லோ வெர்ஷன்ல ஆடலாமா? மகள் கூட்டத்தில் நிறைந்த கூட்டத்தில் நானும் இன்று கண்டேனே, சந்தோஷம்தான் கண்டேனே. உள்ள மகள் கூட்டத்தில் நிறைந்த கூட்டத்தில் நானும் இன்று கண்டேனே, சந்தோஷம்தான் கண்டேன். குட்டியோடு துள்ளிட குட்டியோடு துள்ளிட கூட்டம் என்று சொல்லிட ஆனந்தான் போடுவேன், கும்பலோடு ஆடுவேன். வந்தேனே வந்தேனே பாட வந்தேனே, ஓஹோ வந்தேனே வந்தேனே பாட வந்தேனே. வந்தேனே வந்தேனே பாட வந்தேனே, ஓஹோ வந்தேனே வந்தேனே பாட வந்தேனே. கேட்ட செய்தே கேட்டு செய்தே நானும் இங்கே கேட்டேனே. கேட்டு செய்தே நானும் இங்கே கேட்டேனே. பேப்பர் கூட்டம் போலவே நானும் அங்கே போகிறேன். பேப்பர் கூட்டம் போலவே நானும் அங்கே போகிறேன். வந்தேனே வந்தேனே பாட வந்தேனே, ஓஹோ வந்தேனே வந்தேனே பாட வந்தேனே. வந்தேனே வந்தேனே பாட வந்தேனே, ஓஹோ வந்தேனே வந்தேனே பாட வந்தேனே. அக்கா அக்கா, எனக்கு இன்னும் ஒரே ஒரு கேள்வி, அதுக்கு மட்டும் பதில் சொல்லுங்களேன். ஐயா, எப்போ பார்த்தாலும் கேள்வி கேட்டுட்டே இருக்கிறேன். முதல்ல நீ ஆடு, அப்புறம் நான் சொல்கிறேன். வானம் விட்டு பூமி வந்த பாலன், சில மாட்டு தொழுவில் பிறந்தார் எங்கள் ராஜன். வானம் விட்டு பூமி வந்த பாலன், சில மாட்டு தொழுவில் பிறந்தார் எங்கள் ராஜன். தனிமலை பயிற்சிகள் பலனாக வந்தது விந்தையான அதிசய செய்தினவை எல்லோருக்கும். கூடிடுவோம் புகழ் பாடிடுவோம் ஆடிடுவோம் மகிழ்ந்தாடிடுவோம். கூடிடுவோம் புகழ் பாடிடுவோம் ஆடிடுவோம் மகிழ்ந்தாடிடுவோம். வானம் விட்டு பூமி வந்த பாலன், சிறுமாட்டு தொழுவில் பிறந்தார் எங்கள் ராஜன். நீங்களாச்சும் பரவாயில்லக்கா, கிறிஸ்மஸ்னா என்னன்னு இவ்வளோ நேரம் கேட்டுட்ருக்கீங்க. மித்தவங்கெல்லாம் கிறிஸ்மஸ்னாவே கேக்குதான்னு கேட்குறாங்க. என்னமா கேக்குதா கேக்குதா இல்லை, கேக்குதா பிரியாணித்தா பலகாரத்தான்னு கேட்குறாங்க. ஆமா ஆமா, அப்புறம் கிறிஸ்மஸ்னா இது இல்லாமையா? ஊரெல்லா கலர் கலரா அலங்காரம், பிரியாணி கம்ம கம்மக்கம், புது
பேசு உடம்பெல்லாம் பல பழக்கும். ಒಳ್ಳೆ ಒಂದು ನೃತ್ಯದ ಮುಖಾಂತರ ನಿಜವಾದ ಕ್ರಿಸ್ಮಸ್ ಹಬ್ಬ ಅಂತಂದರೆ ಕೇಕು ಬಿರಿಯಾನಿ ಮಾತ್ರ ಅಲ್ಲದೆ ನಮ್ಮ ಯೇಸು ಕ್ರಿಸ್ತನಾದಂಥ ಸ್ವಂತ ರಕ್ಷಕನನ್ನು ಮನಪೂರ್ವಕವಾಗಿ ಅಂಗೀಕರಿಸಿಕೊಳ್ಳುವುದೇ ಮತ್ತು ತಿಳಿಸಿಕೊಟ್ಟಂಥ ಮಕ್ಕಳಿಗೆ ಇನ್ನೊಂದು ಆವರ್ತಿ ನಾವೆಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸೋಣ. ಈ ಸಮಯದಲ್ಲಿ ನಮ್ಮ ಆಕ್ಸ್ ಚರ್ಚಿಂದ ಪ್ರಾರ್ಥನಾ ಮತ್ತು ಹರ್ಲಿಯ ಅವ್ರ ಕಡೆಯಿಂದ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ನಾವೆಲ್ಲರೂ ಕರಗಳನ್ನು ತಟ್ಟಿ ಅವರನ್ನು ಬರಮಾಡಿಕೊಳ್ಳೋಣ. ಪ್ರಾರ್ಥನಾ ಮತ್ತು ಹರ್ಲಿಯ ಆಕ್ಸ್ ಚರ್ಚಿಂದ. ಸೌಂಡ್ ಅಷ್ಟೇನಾ? ವೇಟ್ ಅಲ್ಲಿ ಸೌಂಡ್ Ini saya udah
ಮತ್ತೊಂದು ಆವರ್ತಿ ವೆರಿ ಹ್ಯಾಪಿ ಆ್ಯಂಡ್ ಮೆರಿ ಕ್ರಿಸ್ಮಸ್ ಅಂತ ಎಂಬುದಾಗಿ ಹೇಳ್ತಾ ಈ ಸಮಯದಲ್ಲಿ ಜೀಸಸ್ ಮಿರಾಕಲ್ ಮಿನಿಸ್ಟ್ರೀಸಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡುವಂಥ ಮಕ್ಕಳಿಗೆ ನಾವೆಲ್ಲರೂ ಕರಗಳನ್ನು ತಟ್ಟಿ ಪ್ರೋತ್ಸಾಹಿಸೋಣ. வார்த்தையாக இருந்த எங்கள் இயேசுவே மனிதனை மீட்க நீரை மண்ணில் வந்தீரே. ஆதியில் வார்த்தையாக இருந்த எங்கள் இயேசுவே மனிதனை மீட்க நீரை மண்ணில் வந்தீரே. இருளில் ஒளியாக வந்த எங்கள் வெளிச்சமே வழியாய் வந்த இயேசுவே. இருளில் ஒளியாக வந்த எங்கள் வெளிச்சமே வழியாய் வந்த இயேசுவே. இயேசுவே இம்மானுவேலரே மனிதனை மீட்க வந்த மகாபிரபுவே. இயேசுவே இம்மானுவேலரே மனிதனை மீட்க வந்த மகாபிரபுவே. உன்னை கேட்கல பொருளையும் கேட்கல சொத்த கேட்கல சம்பத்த கேட்கல. உன்னை கேட்கல பொருளையும் கேட்கல சொத்த கேட்கல சம்பத்த கேட்கல. உன்னை கேட்கிறார் உள்ளத்தை கேட்கிறார் மகனாய் உன்னை மாற்றுவார். உன்னை கேட்கிறார் உள்ளத்தை கேட்கிறார் மகனாய் உன்னை மாற்றுவார். இயேசுவே இம்மானுவேலரே மனிதனை மீட்க வந்த மகாபிரபுவே. இயேசுவே இம்மானுவேலரே மனிதனை மீட்க வந்த மகாபிரபுவே. சாபத்து கட்டுகளை உடைக்க வந்த இயேசுவே எனக்காய் சாபமானி சிலுவை மீதிலே. சாபத்து கட்டுகளை உடைக்க வந்த இயேசுவே எனக்காய் சாபமானி சிலுவை மீதிலே. பாவத்தின் சம்பளத்தை நான் செலுத்த தேவையில்லை இயேசு செலுத்தி விட்டாரே. பாவத்தின் சம்பளத்தை நான் செலுத்த தேவையில்லை இயேசு செலுத்தி விட்டாரே. இயேசுவே இம்மானுவேலரே மனிதனை மீட்க வந்த மகாபிரபுவே. இயேசுவே இம்மானுவேலரே மனிதனை மீட்க வந்த மகாபிரபுவே. வார்த்தையாக இருந்த எங்கள் இயேசுவே மனிதனை மீட்க நீரை மண்ணில் வந்தீரே. ஆதிய வார்த்தையாக இருந்த எங்கள் இயேசுவே மனிதனை மீட்க நீரை மண்ணில் வந்தீரே. இருளில் ஒளியாக வந்த எங்கள் வெளிச்சமே வழியாய் வந்த இயேசுவே. இருளில் ஒளியாக வந்த எங்கள் வெளிச்சமே வழியாய் வந்த இயேசுவே. இயேசுவே இம்மானுவேலரே மனிதனை மீட்க வந்த மகாபிரபுவே. இயேசுவே இம்மானுவேலரே மனிதனை மீட்க வந்த மகாபிரபுவே. இருளில் ஒளியாக வந்த எங்கள் வெளிச்சமே வழியாய் வந்த இயேசுவே. இருளில் ஒளியாக வந்த எங்கள் வெளிச்சமே வழியாய் வந்த இயேசுவே. இயேசுவே இம்மானுவேலரே மனிதனை மீட்க வந்த மகாபிரபுவே. இயேசுவே இம்மானுவேலரே மனிதனை மீட்க வந்த மகாபிரபுவே.
ನೃತ್ಯ ಮಾಡಿದಂಥ ಜೀಸಸ್ ಮಿರಾಕಲ್ ಮಿನಿಸ್ಟ್ರಿ ಮಕ್ಕಳಿಗೆ ಮತ್ತೊಂದು ಆವರ್ತಿ ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿರುವಂಥ ಶೋಭಾ ಸಿಸ್ಟ್ರು ಮತ್ತು ಟೀಮ್ ಬಂದು ಸಭೆಯಿಂದ ಒಂದು ಹಾಡನ್ನು ಹಾಡಿ ದೇವರ ನಾಮವನ್ನು ಸ್ತುತಿಸುವಾಗ ನಾವೆಲ್ಲರೂ ಅವರನ್ನು ಚಪ್ಪಾಳೆಯ ಮುಖಾಂತರ ಬರಮಾಡಿಕೊಳ್ಳೋಣ. ಶುಭಾಶಯಗಳನ್ನು ತಿಳಿಸಿಕೊಳ್ಳುತ್ತೇವೆ. ಈ ರೀತಿಯಾಗಿ ಕೂಡಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸುವಂತೆ ಕೊಟ್ಟಂಥ ಈ ಸಮಯಕ್ಕಾಗಿ, ದೇವರ ಕೃಪೆಗಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ನಾವು ಹಾಡುವುದರ ಮೂಲಕವಾಗಿ, ದೇವರ ವಾಕ್ಯದ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಯೇಸು ಕ್ರಿಸ್ತನ ಜನನ ಯಾಕೆ ಎಂಬುದಾಗಿ ತಿಳಿಸಿಕೊಡುವಂಥ ಒಂದು ಸಂದರ್ಭವನ್ನು ನಮಗೆ ಏರ್ಪಡಿಸಿಕೊಟ್ಟಂಥ ದೇವರಿಗೂ ವೆಂಕಟೇಶ್ ನಾಯ್ಕ್ ಪಾಸ್ಟರ್ ಅವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಸೌಂದರ್ಯರ ಮನೆಯ ಬಿಟ್ಟು ಬಂದನು, ಯೇಸು ನಿನ್ನನ್ನು ನನ್ನನ್ನು ಬಿಡಿಸಲು ಲೋಕಕ್ಕೆ ಬಂದನು. ಸೌಂದರ್ಯರ ಮನೆಯ ಬಿಟ್ಟು ಬಂದನು, ಯೇಸು ನಿನ್ನನ್ನು ನನ್ನನ್ನು ಬಿಡಿಸಲು ಲೋಕಕ್ಕೆ ಬಂದನು. ನೋಡು 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 ಯೇಸುವ ಬಂದು ನೋಡು, ಸಾರು 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 ಕರ್ತನ ಪ್ರೀತಿ ಸಾರು. ನೋಡು ನೋಡು ಯೇಸುವ ಬಂದು ನೋಡು, ಸಾರು 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 ಕರ್ತನ ಪ್ರೀತಿ ಸಾರು. ಸೌಂದರ್ಯರ ಮನೆಯ ಬಿಟ್ಟು ಬಂದನು, ಯೇಸು ನಿನ್ನನ್ನು ನನ್ನನ್ನು ಬಿಡಿಸಲು ಲೋಕಕ್ಕೆ ಬಂದನು. ಸೌಂದರ್ಯರ ಮನೆಯ ಬಿಟ್ಟು ಬಂದನು, ಯೇಸು ನಿನ್ನನ್ನು ನನ್ನನ್ನು ಬಿಡಿಸಲು ಲೋಕಕ್ಕೆ ಬಂದನು. ನೋಡು ನೋಡು ಯೇಸುವ ಬಂದು ನೋಡು, ಸಾರು 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 ಕರ್ತನ ಪ್ರೀತಿ ಸಾರು. ನೋಡು ನೋಡು ಯೇಸುವ ಬಂದು ನೋಡು, ಸಾರು 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 ಕರ್ತನ ಪ್ರೀತಿ ಸಾರು. ಆದಾಮನು ಪಾಪ ಮಾಡಿದರು, ಸೈತಾನನ ಬಲೆಯಲ್ಲಿ ಸಿಕ್ಕಿಬಿದ್ದರು. ಆದಾಮನು ಪಾಪ ಮಾಡಿದರು, ಸೈತಾನನ ಬಲೆಯಲ್ಲಿ ಸಿಕ್ಕಿಬಿದ್ದರು. ಯೇಸು ಬಂದ ಬಿಡುಗಡೆ ತಂದ, ಬಲೆಯ ಬಿಡಿಸಿ ಲೈಫು ಕೊಟ್ಟ. ಯೇಸು ಬಂದ ಬಿಡುಗಡೆ ತಂದ, ಬಲೆಯ ಬಿಡಿಸಿ ಲೈಫು ಕೊಟ್ಟ. ನೋಡು 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 ಯೇಸುವ ಬಂದು ನೋಡು, ಸಾರು 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 ಕರ್ತನ ಪ್ರೀತಿ ಸಾರು. ನೋಡು 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 ಯೇಸುವ ಬಂದು ನೋಡು, ಸಾರು 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 கத்தனை பிரீதி சார். போச்சி போச்சி பறந்தே போச்சி, பாவமும் சாபமும் மறந்தே போச்சி. போச்சி போச்சி பறந்தே போச்சி, பாவமும் சாபமும் மறந்தே போச்சி. இயேசுவே வழியும் சத்தியமும் ஜீவன், உள்ளத்தில் வந்தார் பரிபூர்ண ஜீவன். இயேசுவே வழியும் சத்தியமும் ஜீவன், உள்ளத்தில் வந்தார் பரிபூர்ண ஜீவன். பாரு பாரு இயேசுவை பாரு, கூறு 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 தேவனி அன்பை கூறு. பாரு 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 இயேசுவை வந்து பாரு, கூறு 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 தேவனி அன்பை கூறு. கொண்டாடு 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 இதை மகிழ்ந்து பாடி கொண்டாடு. கொண்டாடு 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 இதை மகிழ்ந்து பாடி கொண்டாடு. தேவன் லோகத்திலே எவ்வளவாய் அன்பு வைத்தார், தேவன் லோகத்திலே எவ்வளவாய் அன்பு வைத்தார். தன்னை தந்து தன் மகிமையை இழந்து, தன்னை தந்து தன் மகிமையை இழந்து லோகத்தில் வந்து உதித்தார். இயேசு லோகத்தில் வந்து உதித்தார். கொண்டாடு 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 இதை மகிழ்ந்து பாடி கொண்டாடு. கொண்டாடு 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 இதை மகிழ்ந்து பாடி
ಬಂದಾನೆ. ಆಮೆನ್. ಈ ವೇಳೆಯಲ್ಲಿ ಕ್ರಿಸ್ತನಾದ ಯೇಸುವೆ ಸತ್ಯವು ಮಾರ್ಗವು ಜೀವವು ಎಂಬಂತೆ ತಿಳಿಸಿಕೊಟ್ಟಂಥ ಆಕ್ಸ್ ಚರ್ಚ್ನ ಶೋಭಾ ಸಿಸ್ಟರ್ ಮತ್ತು ಟೀಮ್ ಅವರಿಗೆ ಮತ್ತೊಂದು ಆವರ್ತಿಗೆ ಕರಗಳನ್ನು ತಟ್ಟಿ ಅವರನ್ನು ಪ್ರೋತ್ಸಾಹಿಸೋಣ. ಈ ಸಮಯದಲ್ಲಿ ನಮ್ಮ ಸೀನಿಯರ್ ಪಾಸ್ಟರ್ ಆದಂಥ ದೇವರಾಜ್ ಅವರು ಕ್ರಿಸ್ಮಸ್ ಗ್ರೀಟಿಂಗ್ಸನ್ನು. ಏಯ್ ಬಾಬು ಹೆಂಗೆ? ಹೇ ಬಾಬು ಎಲ್ಲಿ? ಬಾಬಾ ಕಾಣೋ. ಬಾಬು ಕಾಣಿಸ್ತಾ ಇಲ್ಲ. ಬಾಬೆ போயிட்டு தேடுங்கடா. ಬಾಬುವನ್ನ ನೋಡಿ ಹುಡುಕಿರಿ. ಬಾಬು ஒரு சின்ன குட்டி பையன். ಬಾಬು ಒಂದು ಚಿಕ್ಕ ಮಗನು. ஒரு ஜமீன்தாருடைய பையன். ಒಂದು ಜಮೀನ್ದಾರರ ಮಗನು. அதனால ஜமீன்தார் எல்லாத்தையும் கூப்பிட்டாப்ல. ಜಮೀನ್ದಾರ್ ಎಲ್ಲರನ್ನು ಕರೆದ್ರು. ஏய் வாங்க வாங்க என் பையனை காணோம். ಏ ಬನ್ನಿ ಬನ್ನಿ ನನ್ನ ಮಗನು ಕಾಣುತ್ತಿಲ್ಲ. அம்மா அழ ஆரம்பிச்சிட்டாங்க. ಅಮ್ಮ ಅಳಲಿಕ್ಕೆ ಆರಂಭಿಸಿದರು. ಬಾಬು எங்க போனானே தெரியல. ಅಯ್ಯೋ ಬಾಬು ಎಲ್ಲಿ ಹೋದನೋ ಗೊತ್ತಿಲ್ಲ. தேடி பாருங்க. ಅವರನ್ನು ಹುಡುಕಿ ನೋಡ್ರಿ. டேய் வேலைக்காரன் வாங்கடா அப்படினா. ಏ ಕೆಲಸದವರೆಲ್ಲ ಬನ್ರಿ ಬೇಗ. ಎಲ್ಲ ಅಯ್ಯಾன்னு வந்து நின்றாங்க பாரு. ಎಲ್ಲರೂ ಅಯ್ಯ ಎಂಬುದಾಗಿ ಬಂದು ನಿಂತುಕೊಂಡರು. இந்த பாபு என்ன பண்ணாப்லன்னா ಈ ಬಾಬು ಏನು ಮಾಡಿದ್ರು ಅಂದ್ರೆ காலையில இப்படி எந்திரிச்சான். ಬೆಳಗ್ಗೆನೆ ಹೀಗೆ ಎದ್ದು எந்திரிச்ச பிறகு ಎದ್ದ ನಂತರ அப்படியே வெளியில அப்படி வந்தா ಹಾಗೆ ಹೊರಗಡೆ ಬಂದನು. ஒரு அழகான பட்டர்ஃப்ளைய பார்த்தா. ಒಂದು ಸುಂದರವಾದ ಒಂದು ಚಿಟ್ಟೆಯನ್ನ ನೋಡಿದನು. வண்ணத்து பூச்சி உங்களுக்கு பிடிக்குமா? ಚಿಟ್ಟೆ ನಿಮಗೆ ಇಷ್ಟವಾಗತ್ತಾ? வண்ணத்து பூச்சி துள்ளி துள்ளி தாவு. வண்ணத்து பூச்சி துள்ளி துள்ளி தாவு. அந்த ரெக்கையை கொடுத்தது யார்? வண்ண நிறத்தை கொடுத்தது யார்? அந்த பார்த்தான் பாபு. ನೋಡಿದನು ಬಾಬು. அழகா இருந்துச்சு. ಚಿಟ್ಟೆ ಬಹಳ ಸುಂದರವಾಗಿತ್ತು. அந்த விங்ஸ் எல்லாம் ரொம்ப கலர்ஃபுல்லா இருந்துச்சு. ಆ ರೆಕ್ಕೆ ಎಲ್ಲ ತುಂಬಾ ಕಲರ್ಫುಲ್ ಆಗಿತ್ತು. அந்த பட்டர்ஃப்ளை பிடிக்க போனாம் பாரு. ಆ ಬಟರ್ಫ್ಲೈನ ಹಿಡಿಯುವುದಕ್ಕೆ ಹೋದನು. ಪೈಯ இப்படி போனா ಹಾಗೆ ಬೊಗ್ಗಿಕೊಂಡೇ ಆತನು ಹೋದನು. அது அப்படியே ஓடிச்சு. ಅದು ಹಾಗೆ ಓಡಿ ಹೋಯ್ತು. இங்க திரும்ப ஓடுனா ಅಲ್ಲಿ ಮತ್ತೆ ಓಡಿದನು. அது இங்க போயிடுச்சு. ಅದು ಆ ಕಡೆ ಹೋಯ್ತು. இப்படியே பட்டர்ஃப்ளை பறந்து பறந்து போகுது. ಈ ರೀತಿಯಾಗಿ ಆ ಚಿಟ್ಟೆ ಹಾರಿ ಹಾರಿ ಹೋಯ್ತು. காலையில ஆரம்பிச்சா 11 o'clock ஆயிடுச்சு. ಬೆಳಗ್ಗೆ ಆರಂಭಿಸಿದ್ದು ರಾತ್ರಿ 11 ಗಂಟೆ ಆಯ್ತು. 5 மணி ஆச்சு. 5 ಗಂಟೆ ಆಯ್ತು. பாஸ்டர் வெங்கட் 6 மணிக்குன்னு சொன்னாங்க. 6 மணி ஆகி போச்சு. ಪಾಸ್ಟರ್ ವೆಂಕಟ್ ನಾಯಕ್ ಅವರು 6 ಗಂಟೆ ಎಂಬುದ್ರು 6 ಗಂಟೆ ಆಯ್ತು. அதே போல பாபுவுக்கு 6 மணி ஆகி போச்சு. ಅದೇ ರೀತಿ ಬಾಬುಗೆ 6 ಗಂಟೆ ಆಯ್ತು. அவன் ஊரை விட்டு வெளியே போயிட்டான். ಆತನ ಊರನ್ನ ಬಿಟ್ಟು ಹೊರಗಡೆ ಹೋದನು. அந்த பட்டர்ஃப்ளை காட்டு பக்கத்திலேயே ஓடுனுச்சு. ಆ ಚಿಟ್ಟೆ ಕಾಡಿನ ಹತ್ರ ಹೋಯ್ತು. அந்த காட்டுக்குள்ளேயே அவன் போயிட்டான். ಆ ಕಾಡಿನೊಳಗೆ ಇವನು ಹೋದನು. இங்க அப்பா அம்மா ஜமீன்தார் தேடிட்டு இருக்காரு. ಇಲ್ಲಿ ಅಪ್ಪ ಅಮ್ಮ ಜಮೀನ್ದಾರ್ ಎಲ್ಲ ಅವನನ್ನ ಹುಡುಕುತ್ತಾ ಇದ್ದಾರೆ. பல இடத்துக்கு போனாங்க. ಎಲ್ಲರೂ ಅನೇಕ ಸ್ಥಳಗಳಿಗೆ ಹೋದರು. ஒருத்தருமே பார்க்க முடியல. ಒಬ್ಬರು ಅವನನ್ನ ನೋಡ್ಲಿಕ್ಕೆ ಆಗಲಿಲ್ಲ. இல்லையான்னு சொல்லி வந்தாங்க. ಅಯ್ಯ ಇಲ್ಲ ಎಂಬುದಾಗಿ ಬಂದರು. ಹೋಗಿ ಹುಡುಕಿರಿ ಎಂಬುದಾಗಿ ಹೇಳಿದ್ರು. நாள் ராத்திரி ஆயி போச்சு. ಮೊದಲನೇ ದಿನ ರಾತ್ರಿ ಆಯ್ತು. பாபுவுக்கு வீட்டுக்கு வர முடியல. ಬಾಬುಗೆ ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. பட்டர்ஃப்ளை பிடிக்க போனவன் காட்டுக்குள்ள போயிட்டான். ಚಿಟ್ಟೆಯನ್ನು ಹಿಡಿಯಲಿಕ್ಕೆ ಹೋದವನು ಕಾಡಿನೊಳಗೆ ಹೋಗಿಬಿಟ್ಟ. காட்டுக்குள்ள போன பிறகு ಕಾಡಿನೊಳಗೆ ಹೋಗಿದ ನಂತರ வீட்டுக்கு வர முடியல. ಆತನು ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. கதையை சுருக்கமா சொல்றேன். ಈ ಕಥೆಯನ್ನ ಚಿಕ್ಕದಾಗಿ ಹೇಳ್ತೇನೆ. முதல் நாள் ஆயி போச்சு. ಮೊದಲನೇ ದಿನ ಆಯ್ತು. இரண்டாவது நாள் எல்லாம் போய் தேடி பார்த்தாங்க. ಎರಡನೇ ದಿನ ಎಲ್ಲರೂ ಹೋಗಿ ಹುಡುಕಿ ನೋಡಿದ್ರು. இரண்டாவது நாள் இல்ல. ಎರಡನೇ ದಿನವೂ ಇಲ್ಲ. மூணாவது நாள் இல்ல. ಮೂರನೇ ದಿನವೂ ಇಲ್ಲ. மாதங்களே இல்ல. ತಿಂಗಳು ಗಟ್ಟಲೆ ಇಲ್ಲ. நினைச்சு அவங்க அம்மா சாப்பிடாமையே இருந்தாங்க. ಇದನ್ನ ನೆನೆಸಿ ಅವರ ತಾಯಿಯವರು ಊಟ ಮಾಡ್ಲಿಲ್ಲ. ஐயோ பாபா காணோம், ஐயோ பாபா காணோம், ஐயோ பாபா காணோம். ಅಯ್ಯೋ ಬಾಬು ಕಾಣುತ್ತಿಲ್ಲ, ಅಯ್ಯೋ ಬಾಬು ಕಾಣುತ್ತಿಲ್ಲ ಎಂಬುದಾಗಿ. பிள்ளைகள ஸ்டோரிய கேக்குறீங்களா? ಮಕ್ಕಳೆಲ್ಲ ಕಥೆನ ಕೇಳಿಸ್ಕೊತಾ ಇದ್ದೀರಾ? பெரியவங்க எல்லாம் கேக்குறீங்களா? ದೊಡ್ಡವರೆಲ್ಲ ಕೇಳಿಸ್ಕೊತಾ ಇದ್ದೀರಾ? வெரி குட். ವೆರಿ ಗುಡ್. ரொம்ப கவனமா கேளுங்க, சீக்கிரம் முடிச்சிடுறேன். ತುಂಬಾ ಗಮನದಿಂದ ಕೇಳಿ, ಬೇಗ ಮುಗಿಸ್ತೇನೆ. சூப்பரா டான்ஸ் ஆடுறீங்க. ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀರಾ. பாடுறீங்க. ಸುಂದರವಾಗಿ ಹಾಡ್ತೀರಾ. ஏசப்பாவுடைய கொண்டாட்ட நாள். ಏಸಪ್ಪನ ಕೊಂಡಾಟದ ದಿನ. அழகா கொண்டாடுறீங்க. ಸುಂದರವಾಗಿ ಕೊಂಡಾಡ್ತಾ ಇದ್ದೇವೆ. ஆசீர்வதிக்கட்டும். ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. பாபா காணோம். ಬಾಬು ಕಾಣ್ತಾ ಇಲ್ಲ. அம்மா நினைச்சு ಅಮ್ಮ ನೆನೆಸಿ அம்மா சிக்காயிட்டாங்க. ಅವರು ಸಿಕ್ಕಾದ್ರು. பையனை காணோம்னு அப்படியே இருந்துட்டு ಮಗನನ್ನ ಕಾಣಲಿಲ್ಲ ಎಂಬುದಾಗಿ ஒரு நாள் அப்படியே இறந்துட்டாங்க. ಒಂದು ದಿನ ಹಾಗೆ ತೀರಿ ಹೋದ್ರು. அம்மா செத்து போயிட்டாங்க. ಅಮ್ಮ ತೀರಿ ಹೋದ್ರು. ஜமீன்தார் வந்து
ಜಮೀನ್ದಾರ್ ಬಂದು எங்கடா பையனை காணோம், எங்கடா பையனை காணோம்னு எல்லாத்தையும் கேட்டுக்கிட்டே இருக்கிறாப்புல. ಎಲ್ಲಿ ಹುಡುಗ ಕಾಣ್ತಾ ಇಲ್ಲ, ಎಲ್ಲಿ ಹುಡುಗ ಕಾಣ್ತಾ ಇಲ್ಲ ಎಂಬುದಾಗಿ ಕೇಳ್ತಾ ಇದ್ದಾರೆ. யாருமே கண்டுபிடிக்க முடியல, ಯಾರಿಂದ ಕಂಡುಹಿಡಲಿಕ್ಕೆ ಸಾಧ್ಯವಾಗ್ಲಿಲ್ಲ. எல்லாமே அப்படி மறந்துட்டாங்க. ಎಲ್ಲರೂ ಹಾಗೆ ಮರೆತು ಹೋದ್ರು. ரொம்ப வருஷம் கழிச்சு ತುಂಬಾ ವರ್ಷಗಳ ನಂತರ ஒரு வேட்டைக்காரன் காட்டுக்குள்ள போனாப்புல. ಒಂದು ಬೇಟೆಗಾರನು ಕಾಡಿನೊಳಗೆ ಹೋದನು. வேட்டைக்காரன்னா உங்களுக்கு புரியுதா? ಬೇಟೆಗಾರನು ಎಂಬುದಾದ್ರೆ ಅರ್ಥ ಆಗತ್ತಾ? வேடன் வருவான் அப்படின்னு வேட்டைக்காரன். ಒಂದು ಬೇಡನು ಅಲ್ಲಿ ಬಂದನು. இவர் காட்டுக்குள்ள போனோன்னு ಇವರು ಕಾಡಿನೊಳಗೆ ಹೋಗಿದ ತಕ್ಷಣ ஒரு மரம் பக்கத்துல ஒரு உருவத்தை பாக்குறாப்புல. ಒಂದು ಮರದ ಪಕ್ಕದಲ್ಲಿ ಒಂದು ಗುರುತನ ನೋಡ್ತಾನೆ. அது மிருக மாதிரியே இல்ல, ಅದು ಮಿರುಗದ ಹಾಗೆ ಇಲ್ಲ, ಪ್ರಾಣಿ ಹಾಗೆ ಇಲ್ಲ, மனுஷ மாதிரியே இருக்குது. ಮನುಷ್ಯನಂತೆ ಇದೆ. நிறைய முடி வளர்ந்து போச்சு, ಉದ್ದ ಕೂದಲು ಬೆಳೆದಿದೆ, ட்ரெஸ் எல்லாம் எதுவும் கிடையாது, ಡ್ರೆಸ್ ಯಾವುದು ಇಲ್ಲ, அப்படியே எல்லாம் முடி வளர்ந்துகிட்டு இப்படியே ஓடிக்கிட்டு இருக்குது. ಹಾಗೆ ಕೂದಲು ಉದ್ದ ಬೆಳ್ಕೊಂಡು ಓಡುತ್ತಾ ಬರುತ್ತಾ ಇದೆ. இவர் என்னடா விசேஷமா இருக்குது, எத்தனையோ மிருகங்களை அவர் கொண்டிருக்கிறார் இந்த வேட்டைக்காரர். ಇದೇನು ವಿಶೇಷವಾಗಿದೆ, ಎಷ್ಟೋ ಪ್ರಾಣಿಗಳನ್ನ ನಾನು ಕೊಂದಿದ್ದೇನೆ, இத போய் பார்க்கலான்னு பக்கத்துல போனோனே ಅದನ್ನ ನೋಡಲಿಕ್ಕೆ ಪಕ್ಕದಲ್ಲಿ ಹೋದಾಗ அது அப்படியே ஓடிடுச்சு. ಅದು ಹಾಗೆ ಓಡಿ ಹೋಯ್ತು. இது வேற யாரும் கிடையாது, ಇದು ಬೇರೆ ಯಾರು ಅಲ್ಲ, ரொம்ப வருஷத்துக்கு முன்னால காணாம போன பாபு. ತುಂಬಾ ವರ್ಷಗಳ ಮುಂಚಿತವಾಗಿ ಕಾಣದೆ ಹೋದ ಬಾಬು. காட்டோட இருந்த காட்டு மிராண்டிய போல மாறிட்டான். ಅಲ್ಲಿ ಕಾಡಿನಲ್ಲಿದ್ದ ಕಾಡಿನ ಮನುಷ್ಯ ರೀತಿಯಾಗಿ ಬದಲಾವಣೆ ಆದ. மேகமெல்லாம் அப்படி வளர்ந்து போச்சு, ಉಗುರೆಲ್ಲ ತುಂಬಾ ಉದ್ದವಾಗಿ ಬೆಳೆದಿತ್ತು, முடியெல்லாம் ரொம்ப வளர்ந்து போச்சு, ಕೂದಲೆಲ್ಲ ತುಂಬಾ ಉದ್ದವಾಗಿ ಬೆಳೆದಿತ್ತು. ட்ரெஸ்ஸே இல்லாம இருந்தா எப்படி இருக்கும் பாரு. ಡ್ರೆಸ್ಸೇ ಇಲ್ಲ ಅಂದ್ರೆ ಹೇಗೆ ಇರ್ತಿತ್ತು. அப்ப இந்த வேடன் பாத்துக்கிட்டு ಆಗ ಈ ಬೇಟೆಗಾರನು ನೋಡುತ್ತಾ இவன் நேரா வந்து ஜமீன்தார்கிட்ட சொன்னான். ಅವನು ಬಂದು ಆ ಜಮೀನ್ದಾರ ಬಳಿಯಲ್ಲಿ ಹೇಳಿದನು, ஐயா காட்டுல ஒரு மிருகத்தை பார்த்தேன். ಅಯ್ಯ ಕಾಡಿನಲ್ಲಿ ಒಂದು ಪ್ರಾಣಿಯನ್ನ ನೋಡಿದೆ, அந்த மிருகத்துக்கு 4 கால் இல்ல, ಆ ಪ್ರಾಣಿಗೆ 4 ಕಾಲು ಇಲ್ಲ, 2 கால் தான் இருக்குது, 2 ಕಾಲು ಮಾತ್ರ ಇದೆ, கை மாதிரியே இருக்குது, ಕೈ ರೀತಿ ಇದೆ, முடியெல்லாம் வளர்ந்து இருக்குது, ಕೂದಲೆಲ್ಲ ಬೆಳೆದಿದೆ. அப்படின்னோட ஜமீன்தார் யோசிக்க ஆரம்பிச்சாரு. ಆಗ ಜಮೀನ್ದಾರ್ ಯೋಚನೆ ಮಾಡಕ್ಕೆ ಆರಂಭಿಸಿದರು. என்னுடைய காணாம போன என்னுடைய பையன் பாபா இருக்குமோ அப்படின்னு யோசிச்சாரு. ಒಂದು ವೇಳೆ ಕಾಣದೆ ಹೋದ ನನ್ನ ಮಗ ಬಾಬು ಆಗಿರಬಹುದಾ ಎಂಬುದಾಗಿ ಯೋಚನೆ ಮಾಡಿದರು. வேட்டைக்கார, ಹೇ ಬೇಟೆಗಾರನೇ, ನಾನು ವಾರ என்னை கூட்டிட்டு போடா, ನಾನು ಬರುತ್ತೇನೆ, ನನ್ನ ಕರೆದುಕೊಂಡು ಹೋಗು. சரின்னு சொல்லி இந்த வேட்டைக்கார அவரை கூட்டிட்டு போனாப்புல. ಸರಿ ಎಂಬುದಾಗಿ ಬೇಟೆಗಾರನ ಕರೆದುಕೊಂಡು ಹೋದನು. இந்த ஸ்டோரியை 1 hour போயிடும், நான் 1 hour எடுக்கல. ಈ ಸ್ಟೋರಿ 1 ಅವರ್ ಹೋಗುತ್ತೆ, ನಾನು ಅಷ್ಟು ಸಮಯ ತೆಗೆದುಕೊಳ್ಳುವುದಿಲ್ಲ. இது முக்கியமான ஒரு நாள், ಇದು ಮುಖ್ಯವಾದ ಒಂದು ದಿನವಾಗಿದೆ. இவர் ஜமீன்தாரு அந்த காட்டுக்குள்ள போனாரு. ಈ ಜಮೀನ್ದಾರ ಕಾಡಿನ ಒಳಗೆ ಹೋದರು. வேட்டைக்காரன் அப்படியே போயிட்டு இருக்கிறார். ಬೇಟೆಗಾರನ ಅದೇ ರೀತಿ ಹೋಗುತ್ತಾ ಇದ್ದಾರೆ. மரத்து பக்கத்துல அப்படி வந்தோடனே ಮರದ ಪಕ್ಕದಲ್ಲಿ ಬಂದಾಗ, ஐயா அங்கேயே நில்லுங்க, ಅಯ್ಯ ಇಲ್ಲೇ ನಿಂತುಕೊಳ್ಳಿ, அங்க பாருங்க அது தெரியுது, ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ, அந்த உருவம் தெரியுது, ಆ ಒಂದು ಗುರುತು ಕಾಣ್ತಾ ಇದೆ, அதான் நான் சொன்னது அப்படின்னாரு. ಅದನ್ನೇ ನಾನು ಹೇಳಿದ್ದು ಎಂಬುದಾಗಿ ಹೇಳಿದನು. உடனே இவர் என்ன யோசித்தாருன்னா, ಅವರು ತಕ್ಷಣ ಏನು ಯೋಚನೆ ಮಾಡಿದರು, மனுஷ மாதிரியே தெரியுது, ನೋಡಿದರೆ ಮನುಷ್ಯ ರೀತಿಯಲ್ಲಿ ಇದೆ, பேச்சு வரல, ಮಾತು ಬರುತ್ತಿಲ್ಲ, ಹೇ 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 ಎಂಬುದಾಗಿ ಹೇಳುತ್ತಾನೆ. அதனால பேச்சே இல்லாம போச்சு, ಮನೆಯಲ್ಲಿ ಇಲ್ಲದರಿಂದ ಮಾತು ಹೋಯಿತು. இவர் பாபு பாபுன்னு ஓடினாரு, ಇವರು ಬಾಬು ಬಾಬು ಎಂಬುದಾಗಿ ಓಡಿ ಹೋದ್ರು. அது ஓடிருச்சு, ಅದು ಓಡಿ ಹೋಯಿತು, காட்டுக்குள்ள ஓடுது, ಕಾಡಿನೊಳಗೆ ಓಡುತ್ತಾ ಇದೆ. அப்ப இவர் வேடனை பார்த்து சொன்னாரு, ಅವನು ಬೇಟೆಗಾರನನ್ನು ನೋಡಿ ಹೇಳಿದರು, அது ஏன் காணாம போன பையன் மாதிரி தெரியுது, ಅದು ನನ್ನ ಮಗನು ಕಾಣದೆ ಹೋಗಿರೋ ನನ್ನ ಮಗನಂತೆ ಕಾಣುತ್ತಿದೆ, இங்கே இருக்க போறேன் காட்டுல, ನಾನು ಇಲ್ಲೇ ಕಾಡಿನಲ್ಲಿ ಇರುತ್ತೇನೆ, நானும் அந்த பாபு போல அந்த மிருகத்தை போல மாற போறேன், ನಾನು ಆ ಮುರುಗದ ಪ್ರಾಣಿಯಂತೆ ಬದಲಾವಣೆ ಆಗುತ್ತೇನೆ. முடி வளர்க்க ஆரம்பிச்சாரு, ಜಮೀನ್ದಾರನು ಕೂದಲು ಬೆಳೆಸಕ್ಕೆ ಆರಂಭಿಸಿದರು, ட்ரெஸ் எல்லாம் கழட்டி போட்டாரு, ಡ್ರೆಸ್ ಎಲ್ಲ ಬಿಚ್ಚಿ ಹಾಕಿದ್ರು, முடி வளர்த்துக்கிட்டு அப்படியே போனாரு, ಕೂದಲನ್ನ ಬೆಳೆಸಿಕೊಂಡು ಅದೇ ರೀತಿ ಹೋದರು. அந்த உருவம் எங்க இருந்துச்சோ ಆ ಒಂದು ಮನುಷ್ಯ ಎಲ್ಲಿ ಇದ್ದನೋ அங்க போய் ஏதாவது காட்டுல பழத்தை புடிங்கி கொடுக்கிறது, ಅಲ್ಲಿ ಹೋಗಿ ಕಾಡಿನಲ್ಲಿ ಹಣ್ಣು ಕಿತ್ತು ಕೊಡುವುದು, இப்படியே பலவிதமான காரியத்தை செஞ்சு செஞ்சு அவரோடு கொஞ்சம் என்ன செஞ்சாரு, உறவு வந்துச்சு. ಹೀಗೆ ಅನೇಕ ಕಾರ್ಯಗಳನ್ನು ಆತನಿಗೆ ಮಾಡಿ ಸ್ವಲ್ಪ ಅವರ ಸಂಬಂಧ ಬೆಳೆಯಿತು. அதுக்கு பிறகு அந்த உருவம் வேற யாரும் இல்ல, பாபுன்னு சொல்லி அவர் தெரிஞ்சு போச்சு. ಅದಕ್ಕೆ ನಂತರ ನೋಡುವಾಗ ಆ ಗುರುತು ಬೇರೆ ಯಾರು ಅಲ್ಲ, ನನ್ನ ಮಗನು ಎಂಬುದಾಗಿ ಗೊತ್ತಾಯ್ತು. என்ன சொல்ல ஆரம்பிச்சானா பேசி, ಇವರು ಮಾತನಾಡುತ್ತಾ ಏನು ಹೇಳುವುದಕ್ಕೆ ಆರಂಭಿಸಿದರು, நீ ரொம்ப வருஷத்துக்கு முன்னால காணாம போய் ನೀನು ತುಂಬಾ ವರ್ಷದಕ್ಕೆ ಮುಂಚೆ ಕಾಣಿಸೇ ಹೋಗಿ காட்டுல வந்து இப்படி ஆயிட்ட, ಕಾಡಿನಲ್ಲಿ ಬಂದು ಈ ರೀತಿ ಆಗಿದ್ದೀಯಾ, ஒரு வீடு உண்டு, ನಿನಗೆ ಒಂದು ಮನೆ ಇದೆ, அரமனை உண்டு, ನಿನಗೆ ಒಂದು ಅರಣ್ಮನೆ ಇದೆ, நான் உன்னை
கூட்டிட்டு போறேன்னு ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಜಮೀನ್ದಾರ್ ಅವರು ಕೂಟಿட்டு போய் ಆ ಜಮೀನ್ದಾರ್ ಅವನನ್ನು ಕರೆದುಕೊಂಡು ಹೋಗಿ முடியல அழகா வெட்டி ಆ ಕೂದಲನ್ನೆಲ್ಲ ಕಟ್ ಮಾಡಿ சூப்பர் ஸ்டார் மாதிரி ட்ரெஸ் போட்டு ಸೂಪರ್ ಸ್ಟಾರ್ ನಂತೆ ಡ್ರೆಸ್ ಹಾಕಿ பந்தி வச்சு ಒಳ್ಳೆ ಔತಣ ಮಾಡಿಸಿ பாஸ்டர் வெங்கட் போல நிறைய பிரியாணி பண்ணிட்டாரு பாரு. ಪಾಸ್ಟರ್ ವೆಂಕಟಯ್ಯನ ಅಂತ ತುಂಬಾ ಬಿರಿಯಾನಿ ಮಾಡಿ எல்லாரும் வயிறு நிறைய இன்னைக்கு சாப்பிடணும்னு சொல்லி ಇಲ್ಲಿ ಹೊಟ್ಟೆ ತುಂಬಾ ನೀವು ಊಟ ಮಾಡ್ಬೇಕೆಂಬುದಾಗಿ அப்ப எல்லாத்துக்கும் விருந்து கொடுத்தாங்க. ಆಗ ಎಲ್ಲರಿಗೂ ಔತಣವನ್ನ ಸಿದ್ಧ ಮಾಡಿದ್ರು. அவர் என்ன சொன்னாருன்னா ಆತನೇನು ಹೇಳಿದನು ಅಂದರೆ என் பையன் காணாம போனா ನನ್ನ ಮಗನು ಕಾಣದೆ ಹೋಗಿದ್ದಾನೆ அவன் திரும்ப வந்துட்டான் அப்படின்னு சொல்லிட்டு ಆತನು ತಿರುಗಿ ಬಂದಿದ್ದಾನೆ ಎಂಬುದಾಗಿ ಹೇಳಿ ಅದು ಮಾತ್ರವಲ್ಲ எல்லாம் கொண்டாடுங்கன்னு எல்லாம் கொண்டாடினாங்களா ಎಲ್ಲರೂ ಸೇರಿ ಕೊಂಡಾಡೋಣ ಎಂಬುದಾಗಿ முழுவதும் கொண்டாடினாங்களா ಆ ಊರು ಪೂರ್ತಿಯಾಗಿ ಕೊಂಡಾಡಿದ್ರು. அதே போலதான் கிறிஸ்மஸ் ಅದೇ ರೀತಿಯಾಗಿ ಕ್ರಿಸ್ಮಸ್. கிறிஸ்மஸ்னா என்னன்னா ಕ್ರಿಸ್ಮಸ್ ಅಂದ್ರೆ ಏನು ಅಂದ್ರೆ நம்ம எல்லாம் தேவனுடைய பிள்ளைகள், ನಾವೆಲ್ಲರೂ ದೇವರ ಮಕ್ಕಳು. பாவம் செய்து பாவ கடல்ல வந்துட்டோம். ನಾವು ಪಾಪ ಮಾಡಿ ಪಾಪದ ಸಮುದ್ರದಲ್ಲಿ ಬಂದಿದ್ದೇವೆ. அந்த பாபு காணாம போல நம்ம எல்லாம் காணாம போயிட்டோம். ಕಾಡಿನಲ್ಲಿ ಬಾಬು ಕಾಣದೆ ಹೋದ ರೀತಿ ನಾವೆಲ್ಲರೂ ಕಾಣದೆ ಹೋಗಿದ್ದೇವೆ. தெய்வம் தேடி வந்தா ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾರೆ. ದೇವಾದಿ ದೇವನು ರಾಜಾದಿ ರಾಜನು ಕರ್ತಾದಿ ಕರ್ತನು ಏಳೈ ಮನ ಉರುವ எடுத்தா ಆತನು ತನ್ನನ್ನು ತಗ್ಗಿಸಿಕೊಂಡು ಮನುಷ್ಯ ರೂಪವಾಗಿ ಬಂದನು. நம்முடைய பாவத்திலிருந்து நமக்கு விடுதலை கொடுக்கிறதுக்கு ನಮ್ಮ ಪಾಪಗಳಿಂದ ನಮಗೆ ಬಿಡುಗಡೆ ಕೊಡುವುದಕ್ಕೆ ಒಂದು ಪರಿಹಾರಿಯಾಗಿ இன்னைக்கு பரிபூர்ಣ வாழ்க்கையை கொடுக்கிறார். ಸಂಪೂರ್ಣವಾದ ಜೀವಿತವನ್ನು ಕೊಟ್ಟಿದ್ದಾರೆ. வாழ்க்கையை கொடுக்கிறார். ಪರಿಶುದ್ಧವಾದ ಜೀವಿತವನ್ನು ಕೊಟ್ಟಿದ್ದಾರೆ. எல்லாரும் பரலோகத்துக்கு கொண்டு போக இந்த பூமியிலே வந்தார். ನಮ್ಮೆಲ್ಲರನ್ನು ಪರಲೋಕಕ್ಕೆ ಕರೆದೊಯ್ಯುವುದಕ್ಕಾಗಿ ಆತನು ಭೂಮಿಗೆ ಬಂದನು. ನೆಮ್ಮದಿ வேணுமா? ನಿಮಗೆ ನೆಮ್ಮದಿ ಬೇಕಾ? ಪಾಪ ಮನ್ನಿಪು வேணுமா? ಪಾಪ ಕ್ಷಮಾಪಣೆ ಬೇಕಾ? ಕೆಟ್ಟ ಪಳಕத்திலிருந்து விடுதலை வேணுமா? ಕೆಟ್ಟ ಕಾರ್ಯಗಳಿಂದ ಬಿಡುಗಡೆ ಬೇಕಾ? ಯೇಸು ಇಂದು ಉದವಿ செய்கிறார். ಯೇಸು ನಮಗೆ ಸಹಾಯ ಮಾಡುವ ದೇವರಾಗಿದ್ದಾನೆ. ನಾವು ಏற்றுಕೊಳ್ಳುம்போது ಆತನನ್ನು ರಕ್ಷಕನನ್ನಾಗಿ ನಾವು ಅಂಗೀಕಾರ ಮಾಡುವಾಗ இன்னும் ஜோராக கொண்டாடுவோம். ಈ ಹಬ್ಬವನ್ನು ಇನ್ನೂ ಜೋರಾಗಿ ನಾವು ಆಚರಿಸಬಹುದು. கர்த்தர் உங்களை ஆசீர்வதிப்பாராக. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಬಾಬು ಕಾಣಾಮ போனது போல நம்ம எல்லாம் காணாம போயிட்டோம். ಬಾಬು ಕಾಣದೆ ಹೋದ ರೀತಿಯಲ್ಲಿ ನಾವು ಕಾಣದೆ ಹೋಗಿದ್ದೇವೆ. ನಮ್ಮ ದೇವರು ನಮ್ಮನ್ನು தேடி வந்தா. ನಮ್ಮ ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾರೆ. சொல்லுங்க, தேடி வந்த தெய்வம் இயேசு. ಹುಡುಕಿ ಬಂದ ದೇವರು ಯೇಸು. நேசிக்கிற தெய்வம் இயேசு. ಪ್ರೀತಿ ಮಾಡುವ ದೇವರು ಯೇಸು. நம்முடைய குறைகளை போக்குற தெய்வம் இயேசு. ಕೊರತೆಗಳನ್ನು ನೀಗಿಸುವ ಕರ್ತನೇ ಯೇಸು. நம்மை விடுதலையாக்குற தெய்வம் இயேசு. ನಮಗೆ ಬಿಡುಗಡೆ ಕೊಡುವ ದೇವರು ಯೇಸು. மேலாக நம்முடைய வாழ்க்கையை உயர்த்துற தெய்வம் இயேசு. ಅದಕ್ಕೆ ಮೇಲಾಗಿ ನಮ್ಮ ಜೀವಿತವನ್ನು ಉನ್ನತ ರೀತಿಗೆ ತರುವಂತವರು ನಮ್ಮ ಯೇಸು. இந்த வாய்ப்புக்காக நன்றி. கர்த்தர் உங்களை ஆசீர்வதிக்கட்டும். ಈ ಸಂದರ್ಭಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟೋಣ. ಒಂದು ಒಳ್ಳೆಯ ಕ್ರಿಸ್ಮಸ್ ಶುಭಾಶಯಗಳನ್ನು ತಿಳಿಸಿಕೊಟ್ಟಂಥ ನಮ್ಮ ಸೀನಿಯರ್ ಪಾಸ್ಟರ್ ಆದಂಥ ದೇವರಾಜ್ ಪಾಸ್ಟ್ರಿಗೆ ಮತ್ತೊಂದು ಆವರ್ತಿ ನಾವೆಲ್ಲರೂ ಜೋರಾದ ಚಪ್ಪಾಳೆಯ ಮುಖಾಂತರ ಅವರನ್ನು ವಂದಿಸೋಣ. ಈ ಸಮಯದಲ್ಲಿ ಕೂಡ ನಮ್ಮ ಮಧ್ಯದಲ್ಲಿ ಘನ ಸೇವಕರು ಕೂಡಿ ಬಂದಿರುವುದರಿಂದ ಅವರ ಅತ್ಯಮೂಲ್ಯವಾದಂಥ ಸಮಯವನ್ನು ತೆಗೆದುಕೊಂಡು ನಿಮ್ಮೆಲ್ಲರಿಗೆ ನಡುವೆ ಕ್ರಿಸ್ತನ ಮುಖಾಂತರ ಒಳ್ಳೆಯ ಸಂದೇಶವನ್ನು ಕೊಡಲು ಬಂದಿರುವಂತಹ ಸೇವಕರನ್ನು ಘನಪಡಿಸುವಂತಹ ಸಮಯ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರತಿ ಸೇವಕರನ್ನು ಘನಪಡಿಸುವಾಗ ಚಪ್ಪಾಳೆಯ ಮುಖಾಂತರ ಅವರನ್ನು ವಂದಿಸೋಣ. ಸಮಯದ ಅಭಾವ ಇರೋದ್ರಿಂದ ಆದಷ್ಟು ಬೇಗ ಮುಗಿಸ್ಲಿಕ್ಕೆ ನಾವು ಪ್ರಯಾಸ ಪಡ್ತೇವೆ. ಎಲ್ಲರಿಗೂ ಊಟ ಸಿದ್ಧವಾಗಿದೆ. ನಿಧಾನಕ್ಕೆ ಊಟ ಮಾಡಿಕೊಂಡು ನೀವು ಹೋಗ್ಬೋದು. ಈಗ ನಮ್ಮ ಮಧ್ಯವಿರುವಂಥ ಷಣ್ಮುಗ ಪೀಟ್ರಯ್ಯವರು ನಮ್ಮ ದೇಶದಲ್ಲಿ ಬಲವಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಈ ದಿನ ನಮ್ಮ ಕನ್ನಡ ಕ್ರೈಸ್ತ ರಕ್ಷಣಾ ವೇದಿಕೆಯಿಂದ ರಾಜ್ಯದ ಉಪಾಧ್ಯಕ್ಷರನ್ನಾಗಿ ಈ ದಿನ ನಾವು ನೇಮಕ ಮಾಡ್ತಾ ಇದ್ದೇವೆ. ನಾವೆಲ್ಲ ಕರಗಳನ್ನು ತಟ್ಟಿ ಮುಂದೆ ನಾವು ಕರೆಯೋಣ. ಅದೇ ರೀತಿ ಅವರು ಮಾಡಿದಂಥ ಎಲ್ಲ ಸೇವೆಗಳಿಗಾಗಿ ಕನ್ನಡ ಕ್ರೈಸ್ತ ರತ್ನ ಅವಾರ್ಡನ್ನು ಕೂಡ ಅವರ ಸೇವೆಗೆ ನಾವು ಇವತ್ತು ಒಳ್ಳೆಯ ರತ್ನ ಅವರು ಪಟ್ಟಂಥ ಪ್ರಯಾಸ ಪ್ರತಿಯೊಂದು ಕೂಡ ಇವತ್ತು ಅದಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇದೆ. ನಾವೆಲ್ಲರೂ ಪಿಟ್ರಯ್ಯ ಮುಂದೆ ಬನ್ನಿ. ಮೇಲೆ
ನಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಸೇವಕರುಗಳನ್ನು ಘನಪಡಿಸೋಣ. ಅದೇ ರೀತಿ ನಮ್ಮ ದಾಸ್ ಪಾಸ್ಟರ್ ಅವರಿದ್ದಾರೆ. ಅವರು ಕೂಡ ರಾಜ್ಯದ ಕಾರ್ಯದರ್ಶಿಯಾಗಿ ನಮ್ಮ ವರ್ಲ್ಡ್ ಆಫ್ ಹೋಪ್ ಚರ್ಚ್ ಅಂದರೆ ಅವರು ಕೂಡ ನನ್ನ ಸೇವೆಯಲ್ಲಿ ಯಾವಾಗಲೂ ಜೊತೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಸುಮಾರು 4 ವರ್ಷದಿಂದ ಕರ್ನಾಟಕ ಪೂರ್ತಿ ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. ಇವತ್ತು ಅವರ ಸೇವೆಯನ್ನು ಗುರುತಿಸಿ ಇವತ್ತು ಕನ್ನಡ ಕ್ರೈಸ್ತ ರತ್ನ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಬನ್ನಿ, 4 ಜನ ಬನ್ನಿ. ಮುಂದೆ ಬನ್ನಿ, ನೀವು ಹಿಡೀರಿ ಫೋಟೋ. ಥ್ಯಾಂಕ್ ಯು ಪಾಸ್ಟರ್. ಅದೇ ರೀತಿ ನಮ್ಮ ಸುಖ ಜೀವಿತಂ ಚಾರಿಟೇಬಲ್ ಫೌಂಡೇಶನ್ನಿಂದ ಬಂದಂಥ ನಮ್ಮ ನವೀನ್ ಪಾಸ್ಟರ್ ಅವರಿಗೂ ಕೂಡ ನಾನು ಒಂದನ್ನು ಹೇಳ್ತೇನೆ. ಒಂದೊತ್ತಾಗಿ 6 ತಿಂಗಳಿಂದ ಪ್ರಾರ್ಥನೆ ಮಾಡುವಾಗ ದೇವರು ಯಾವ ರೀತಿ ಸೇವೆ ಮಾಡಬೇಕನ್ನುವಂಥ ತುಂಬ ಲಕ್ಷಾನುಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ. ಯಾವುದೂ ಪ್ರಯೋಜನ ಇಲ್ಲ. ದೇವರಿಗೆ ಹೇಗೆ ಮಾಡಬೇಕಂತ ಹೇಳುವಾಗ ದೇವರು ನನ್ನನ್ನು ತೋರಿಸಿ ಇವ್ರ ಜೊತೆ ನೀನು ಸೇವೆ ಮಾಡು. ರಾಜ್ಯದಲ್ಲಿ ಈ ಟ್ರಸ್ಟಿಂದ ಅನೇಕ ಬಡ ಮಕ್ಕಳಿಗೆ ಹೊಲಿಗೆ ಮಿಷಿನ್, ರೇಷನ್ ಕಿಟ್ಟು, ಏನೇನು ಸೌಲಭ್ಯ ಇದೆಯೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಬರುವ ವರ್ಷ ಜೊತೆಯಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ಇವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಇವತ್ತು ಕನ್ನಡ ಕ್ರೈಸ್ತ ರತ್ನ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ.
ಆಯ್ತಾ 30 ಸೆಕೆಂಡ್ ವಿಡಿಯೋ ಥ್ಯಾಂಕ್ ಯು ಪಾಸ್ಟರ್, ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮ ಜ್ಞಾನಪ್ರಕಾಶಯ್ಯ, ಎಲ್ಲಿ ಜ್ಞಾನಪ್ರಕಾಶಯ್ಯ? ನಮ್ಮ ಜ್ಞಾನಪ್ರಕಾಶಯ್ಯವರು ಕೂಡ ದೇವರು ನಮಗೆ ಕೊಟ್ಟಂಥ ಗಿಫ್ಟು. ಕೊರೋನಾ ಟೈಮಲ್ಲಿ 106 kg ಅಕ್ಕಿಯನ್ನು ಕೊಟ್ಟು ಅವತ್ತಿಂದನೂ ಇದುವರೆಗೂ ನಮ್ಮ ಸೇವೆಗೆ ಎಲ್ಲ ರೀತಿಯಲ್ಲೂ ಕೂಡ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಯ್ಯ, ಈ ಥರ ಸೇವೆ ಇದೆ ಅಂದರೆ ಎಲ್ಲ ರೀತಿಯಲ್ಲೂ ಅವರು ಇನ್ನು ಮುಂದೆ ಕೂಡ ಅವರು ಸಹಾಯಕರಾಗಿರ್ತಾರೆ. ಮತ್ತು ನಮ್ಮ ಸಂಘಟನೆಯಲ್ಲೂ ಕೂಡ ಅವರು ಒಂದು ಸದಸ್ಯರಾಗಿದ್ದಾರೆ. ಅದಕ್ಕೆ ಅವರ ಸೇವೆಯನ್ನು ಗುರುತಿಸಿ ಇವತ್ತು ನಾವು ಕನ್ನಡ ಕ್ರೈಸ್ತ ರತ್ನ ಪ್ರಶಸ್ತಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಪ್ರಕಾಶಯ್ಯ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಾಗೆ ಸಮಾಜ ಸೇವೆ, ನಿಮ್ಮ ಸಹಾಯ ಹಾಗೆ ಇರಲಿ. ಸೀಲ್ಟ್ ಮಾಡಿ. ಅದೇ ರೀತಿ ನಮ್ಮ ಪಾಸ್ಟರ್ ರತ್ನಾರೆಡ್ಡಿ ಅಮ್ಮ ಅವರು ಕೂಡ ಅವ್ರನ್ನ ಆರಿಸ್ಕೊಂಡು ಇವತ್ತು ಬಲವಾದ ಸೇವೆಯನ್ನು ಕೂಡ ಅವರು ಮಾಡಿದ್ದಾರೆ. ದೇವರು ಅವರ ಸೇವೆಯನ್ನು ಗುರುತಿಸಿ ಇವತ್ತು ನಾವು ಅವ್ರನ್ನ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅವರ ಸೇವೆಯನ್ನು ನೋಡಿ ಇವತ್ತು ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿ ಬಿಷಪ್ ಪಟ್ಟ ಕೊಟ್ಟಿದ್ದಾರೆ. ಅವರ ಸೇವೆಯನ್ನು ಗುರುತಿಸಿ ಡಾಕ್ಟರೇಟ್, ಪ್ರತಿಯೊಂದು ಪ್ರಪಂಚದ ಎಲ್ಲ ಸರ್ಟಿಫಿಕೇಟು ಕೂಡ ಅವ್ರನ್ನ ಕೊಟ್ಟಿದ್ದಾರೆ. ದೇವರವ್ರನ್ನ ಅವರ ಸೇವೆಯನ್ನು ಹೇರಳವಾಗಿ ಆಶೀರ್ವದಿಸಿ. ನಮ್ಮ ಮತವಂತ ಸುದೀಪ್ ಅವರು ಕರ್ನಾಟಕ ರಾಜ್ಯ ಯುವ ಸಂಘಟನಾ ಕಾರ್ಯದರ್ಶಿಯಾಗಿ ಇವತ್ತು ನೇಮಕ ಮಾಡ್ತಾ ಇದ್ದೇನೆ. ಒಳ್ಳೆಯ ಯುವ ನಾಯಕ, ದೇವರವ್ರನ್ನ ಆಶೀರ್ವದಿಸಲಿ. ಮುಂದೆ ನಮ್ಮ ಕರಗಳನ್ನು ತಟ್ಟಿ ಅವರಿಗೂ ಕೂಡ ನಾವು ಸನ್ಮಾನಿಸೋಣ. ಬನ್ನಿ. ಅಷ್ಟೇನಾ? ಈಗ ದೇವರ ಸೇವಕರು, ನಮ್ಮ DSS ನಾಯಕರು ವೆಂಕಟೇಶಣ್ಣವರು ಮೇಲ್ಗಡೆ ಬರಬೇಕು. ಪ್ರತಿ ವರ್ಷ ಎಲ್ಲರೂ ಕೇಳ್ತಾ ಇರ್ತಾರೆ, ನಮ್ಮ ನಾಯಕರು ಬರ್ದ್ರ DSS ನಾಯಕರು ಅಂದ್ಬಿಟ್ಟು. ನಮ್ಮ ಕ್ರೈಸ್ತ ಪರ ಹೋರಾಟಗಾರರು, ದೇವರನ್ನು ಆಶೀರ್ವದಿಸಲಿ. ಅದೇ ರೀತಿ ನಮ್ಮ ಪೊಲೀಸರು ಮುಂದೆ ಬರಬೇಕು. ರಾಯಸೂರಿನಿಂದ ಬಂದಂಥ
ಅಣ್ಣವರೇ ಮುಂದೆ ಬನ್ನಿ. ಪೊಲೀಸ್ ಸರ್, ಕರುಣಾಕರ್ ಪಾಸ್ಟರ್, ಪಾಸ್ಟರ್ಸ್ ಹಿಂದೆ ಇರೋರೆಲ್ಲ ಮುಂದೆ ಬನ್ನಿ. ಸತ್ಯನಾಥನ್ ಪಾಸ್ಟರ್ ಮೇಲೆ ಬನ್ನಿ. ಇದೆ, ಇನ್ನು ನಿಮ್ಮ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಮೆಸೇಜ್ ಆದಮೇಲೆ ಟೈಗರ್ ಅದೇ ರೀತಿ ನಮ್ಮ ಪ್ರಶಾಂತ್ ಪಾಸ್ಟರ್ ಅವ್ರ ಮೇಲೆ ಬರಬೇಕು. ಪ್ರಶಾಂತ್ ಪಾಸ್ಟರ್ ಮೇಲೆ ಬನ್ನಿ. ಅದೇ ಮೇಲೆ ಮಾಡೋಣ, ಯಾಕಂದ್ರೆ ಪಾಸ್ಟರ್ಸ್ ಮೇಲೆ ಬನ್ನಿ. ಇನ್ಯಾರಿದ್ದಾರೆ? ಪ್ರಶಾಂತ್ ಪಾಸ್ಟರ್ ಬನ್ನಿ, ಮೇಲೆ ಕರಿತಾ ಇದ್ದೀನಿ. ಬನ್ನಿ ಬನ್ನಿ, ಬೇಗ ಬೇಗ ಬೇಗ. ದೇವರ ಸೇವೆ ಮಾಡ್ತಿದ್ದ ಪಾಶ್ರಮ ಅವರು ಮುಂದೆ ಬನ್ನಿ. ಶೋಭಾ ಪಾಶ್ರಮ ಮುಂದೆ ಬನ್ನಿ. ಆಸಾ ಪಾಶ್ರಮ ಮೇಲೆ ಬನ್ನಿ. ಪಾಶ್ರಮ ಮೇಲೆ ಬನ್ನಿ. ನೀವೇ ಒಬ್ರು ಹಾಕೊಳ್ಳಿ. ಬನ್ನಿ ಅಮ್ಮ, ಬನ್ನಿ ಮಾತಾಡಿ, ಸಾಲ್ವೆ ಹಾಕಿ. ಕೊಡಿ ಕೊಡಿ, ಈಸ್ಕೊಡಿ ಈಸ್ಕೊಡಿ. ಸೇವೆ ಮಾಡ್ತಾ ಇರುವಂಥ ಪಾಸ್ಟಮರು, ಯವನಿಸ್ಟಮರು ಇದ್ರೆ ಮುಂದೆ ಬನ್ನಿ. ಮತ್ತೆ ಕರೀಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಪಾಸ್ಟ್ರಮಕ್ಕೆ ಫಸ್ಟ್ ಪ್ರಾಮುಖ್ಯತೆ. ದಾಸ್ ಪಾಸ್ಟ್ರಯ್ಯ, ಅಬ್ರಾಮ್ ಪಾಸ್ಟ್ರಯ್ಯ, ಯಾರು ಪಾಸ್ಟ್ರಮ್ಮ ಆಲಿಸಮ್ಮ ಮುಂದೆ ಬನ್ನಿ. ನನಗೆ ಗೊತ್ತಿಲ್ಲ ಹೆಸರು, ತಪ್ಪಾಗಿ ತಿಳ್ಕೊಬೇಕು. ಕರೀರಿ ಕರೀರಿ. ಹಾಂ ಕರೀರಿ ಕರೀರಿ ಕರೀರಿ, ಬೇಗ ಪೊಲೀಸ್ ಅಣ್ಣ ಬನ್ನಿ, ಮುಂದೆ ಬನ್ನಿ. ನೀವು ಹಿಂದೆ ಇದ್ರೆ ಹಿಂಗೆ. ಬನ್ನಿ. ಎಲ್ಲಿ ಪಾಸ್ಟಮ್ಮ ಇದ್ದಾರೆ, ಮಕ್ಕಳು ಬೇಡ, ನೀವು ಮಾತ್ರ ಸರ್. ಪಾಸ್ಟರ್ ಜೋಶ್ವಾ, ಪಾಸ್ಟರ್ಮ್ಮ ವಾಂಗ, ಪಾಸ್ಟಮ್ಮ ಬರಲಿ, ನೀವಿದ್ದೀರಲ್ಲ ಪಾಸ್ಟ್. ಹಾಂ ಸರಿ, ಇನ್ನೂ ಯಾರಿದ್ದಾರೆ? ತಗೊಳ್ಳಿ, ಹಾಕಿ ಹಾಕಿ. ಹಾಂ ಹಾಕಿ. ನಮಗೆ ಯಾವಾಗಲೂ ನಮಗೆ ಸಹಾಯಕರುವಂಥ ಪೊಲೀಸ್ ಅಣ್ಣವರು ಒಳ್ಳೆ ವಿಶ್ವಾಸಿ. ದೇವರವ್ರನ್ನ ಆಶೀರ್ವದಿಸಿ. ಥ್ಯಾಂಕ್ ಯು ಪಾಸ್ಟ್. ಆಯ್ತು, ಎಲ್ಲಿ ಹಾಕಿ ಹಾಕಿ. ಎಷ್ಟು ಸಲ ಹೇಳೋದು? ಪೀಟ್ರಯ್ಯ ಮುಂದೆ ಬನ್ನಿ. ಸ್ವಲ್ಪ ಮುಂದೆ ಈ ಕಡೆ ಬನ್ನಿ, ಈ ಕಡೆ ಲಾಸ್ಟ್. ಪಾಸ್ಟಮ್ಮ ಯಾರಾದರೂ ಇದ್ದೀರಾ? ಪಾಸ್ಟಮ್ಮ ಹೆಸರು ಬಿಡಲ್ಪಟ್ಟಿದ್ರೆ ನೋಡಿ, ಯಾಕಂದರೆ ಕಳೆದ ಸಾರಿ ಬೇಜಾರಾಗ್ಬಿಟ್ಟಿದ್ದಾರೆ ಸ್ವಲ್ಪ, ಪಾಸ್ಟಮ್ಮ ಅವ್ರು ಕರೀಲಿಲ್ಲ ಅಂತ. ಅಷ್ಟೇನಾ? ಸರಿ. ಅಷ್ಟು ಬಾಬೋಯ್ಯ ಬಿಸಪ್ ಬನ್ನಿ ಬನ್ನಿ.
ಯಾಕಂದರೆ ಅವರು ಇಲ್ಲ ಅಂದರೆ ನಮ್ಮ ಕ್ರಿಸ್ಮಸ್ ನಡೆಯೋದಿಲ್ಲ. ಯಾಕಂದರೆ ಅವರ ಮಕ್ಕಳು ತುಂಬ ಸ್ಟ್ರೆಂತ್ ಆಗಿದ್ದಾರೆ. ನಿಮ್ಮ ಪಾಸ್ಟರ್ ಬಂದ್ರೆ ಎಲ್ಲರೂ ಓ ಅಂದ್ರು, ಎಲ್ಲಿ ನಿಮ್ಮ ಮಕ್ಕಳೆಲ್ಲ ನಿದ್ದೆ ಮಾಡ್ತಾ ಇದ್ದಾರೆ, ಹೋಗಿ ಆ ಕಡೆ. ಯಾರು ಪಾಸ್ಟರ್ಸ್ ಇಲ್ವಾ? ಥ್ಯಾಂಕ್ ಯು. ಯಾರಿಗಾದ್ರೂ ಮರ್ತಿದ್ರೆ ಕರುಣಾಕರ್ ಪಾಸ್ಟರ್ ಇದ್ದಾರಾ? ಇಲ್ವಾ? ಸರಿ, ಓಕೆ. ಸರಿ, ಸರಿ. ಪ್ರಾಕ್ಲಿನ್ ರೋಸಿ ಅಮ್ಮ ಬನ್ನಿ. ಈಗ ವಾಕ್ಯದ ಸಂದೇಶಕ್ಕೆ ನಾವು ಹೋಗೋಣ. ಅದಾದಮೇಲೆ ನಮ್ಮ ಸತ್ಯನಾರಾಯಣ ಚರ್ಚು ಹುಡುಗರು ಯೌವನಸ್ಥರದ್ದು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಅದಾದಮೇಲೆ ನಾವು ಗಿಫ್ಟ್ ಕೊಡ್ತಾ ಇರ್ತೀವಿ. ಮತ್ತು ಬಂದಂಥ ಕ್ರಿಸ್ಮಸ್ ಹಬ್ಬದ ಉಡುಗೊರೆ, ಬೆಡ್ಶೀಟು ಮತ್ತು ಸೀರೆ ಟೋಕನ್ ಯಾರ್ಯಾರು ಕೊಟ್ಟಿದ್ದೀವೋ ಅವ್ರಿಗೆಲ್ಲರಿಗೂ ಕೂಡ ಸಿಗ್ತದೆ. ಟೋಕನ್ ಸಿಗದೇ ಇರೋರಿಗೆ ಬೇಜಾರು ಮಾಡ್ಕೋಬೇಡಿ, ಮುಂದಿನ ವರ್ಷ ನಿಮಗೆ ಸಿಗ್ತದೆ. ನಾವೆಲ್ಲ ಕರೆಗಳನ್ನು ತಟ್ಟಿ ವಾಕ್ಯಕ್ಕೆ ನಾವು ಹೋಗೋಣ. ಪಾಸ್ಟರ್ ರತ್ನರೆಡ್ಡಿ ಅಮ್ಮ ಅವರೇ ಮೇಲೆ ಬನ್ನಿ.